ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿಃ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂ ತಂ. ಹರಿಃ ಓಂ. ಬೃಹದಾರಣ್ಯಕೋಪನಿಷತ್ತಿನ ಈ ಅಧ್ಯಾಯದಲ್ಲಿ ಯಾಜ್ಞವಲ್ಕ್ಯರು ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾರೆ. ಒಬ್ಬೊಬ್ಬ ಋಷಿಗಳು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡಿದ ಒಂದೊಂದು ಭಾಗವನ್ನ ಆಯಾ ಬ್ರಾಹ್ಮಣಗಳು ಅಂತ ಹೆಸರಿಟ್ಟು ಅದಕ್ಕೆ ಅನೇಕ ವಿಧವಾದಂತಹ ತತ್ವಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಉಪನಿಷತ್ತಿನಲ್ಲಿ. ಅದರಂತೆ ನಿನ್ನೆ ದಿವಸ ನಾವು ಆರ್ತಭಾಗ ಬ್ರಾಹ್ಮಣ ಅಂತ ಜರತ್ಕಾರುಗಳ ಗೋತ್ರದಲ್ಲಿ ಅವರ ವಂಶದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಆರ್ತಭಾಗರು ಯಾಜ್ಞವಲ್ಕ್ಯರನ್ನ ಏನೇನು ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರಗಳೇನು ಅನ್ನೋದನ್ನ ನೋಡಿದೆವು. ಅಲ್ಲಿಂದ ನೆಕ್ಸ್ಟ್ ಇನ್ನು ಭುಜ್ಯು ಬ್ರಾಹ್ಮಣ ಅಂತ. ಭುಜ್ಯು ಯಾರವರು? ಭುಜ್ಯು ಅಂದ್ರೆ ಇಲ್ಲಿ ಹೇಳ್ತಾರೆ, ಅಸಹೈನಂ ಭುಜ್ಯುರ್ಲಾಹ್ಯಾಯನಿ ಪೃಚ್ಛಾ ಯಾಜ್ಞವಲ್ಕ್ಯೇತಿ ಹೋವಾಚ. ಜಾರತ್ಕಾರವ ಆರ್ತಭಾಗರು ವಾಕ್ಯಾರ್ಥದಲ್ಲಿ ಸೋತ ಮೇಲೆ ಜಾರತ್ಕಾರವ ಆರ್ತಭಾಗರ ಎಲ್ಲ ಪ್ರಶ್ನೆಗಳಿಗೆ ಯಾಜ್ಞವಲ್ಕ್ಯರು ಸಮಂಜಸವಾಗಿರತಕ್ಕಂತಹ ಉತ್ತರವನ್ನ ಕೊಟ್ಟ ಮೇಲೆ ಲಾಹ್ಯಾಯನಿಹಿ ಲಹ್ಯ, ಲಾಹ್ಯಾಯನಿ ಅಂದ್ರೆ ಲಹ್ಯರು ಅಂತ ಒಬ್ಬ ಋಷಿಗಳು. ಆ ಲಹ್ಯರ ಮಕ್ಕಳು ಲಾಹ್ಯಾಯನಿ, ಲಹ್ಯ ಮುನಿಗಳ ಮಕ್ಕಳು. ಯಾರವರು? ಭುಜ್ಯು ಅಂತ ಒಬ್ಬರು, ಒಬ್ಬ ಋಷಿಗಳು. ಲಹ್ಯರ ಮಕ್ಕಳು ಇವರು. ಇವ್ರ ಹೆಸರು ಭುಜ್ಯು ಅಂತ ಹೇಳಿ. ಅವರು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾರೆ, ಯಾಜ್ಞವಲ್ಕ್ಯರೇ ಏನು ಲಹ್ಯರ ಮಕ್ಕಳಾಗಿರ್ತಕ್ಕಂತಹ ಲಾಹ್ಯಾಯನಿ ಅಂತ ಪ್ರಸಿದ್ಧರಾಗಿರ್ತಕ್ಕಂತಹ ಭುಜ್ಯುಗಳು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭದ್ರೇಶು ಚರಕಾಹ ಪರ್ಯವ್ರಜಾಮ ತೇ ಪತಂಜಲಸ್ಯ ಕಾಪ್ಯಸ್ಯ ಗೃಹಾನ್ ಐಮ ತಸ್ಯಾಸೀದ್ ದುಹಿತಾ ಗಂಧರ್ವ ಗೃಹೀತಾ ತಮಪೃಚ್ಛಾಮ ಕೋಸೀತಿ ಸೋಬ್ರವೀತ್ ಸುಧನ್ವಾ ಅಂಗಿರಸೈತ್ ತಂ ಯದಾ ಲೋಕಾನಾಮಂತಾನಮಪೃಚ್ಛಾಮ ಅಥೈನಮಬ್ರೂಮ ಕ್ವ ಪಾರೀಕ್ಷಿತಾ ಅಭವನ್ ಇತಿ. ಕ್ವ ಪಾರೀಕ್ಷಿತಾ ಅಭವನ್ ಸತ್ವಾ ಪೃಚ್ಛಾಮಿ ಯಾಜ್ಞವಲ್ಕ್ಯ ಕ್ವ ಪಾರೀಕ್ಷಿತಾಃ ಅಭವನ್ ಇತಿ. ಭದ್ರದೇಶ ಆ ಭುಜ್ಯು ಲಾಹ್ಯಾಯನಿಗಳು ಹೇಳ್ತಾ ಇದ್ದಾರೆ ಯಾಜ್ಞವಲ್ಕ್ಯರೇ ಒಂದು ಕಥೆ. ಭದ್ರ ಅಂತ ಒಂದು ದೇಶ, ಯಾವ ದೇಶದಲ್ಲಿ ಮಾದ್ರಿ ಇದ್ಲೋ ಮಾದ್ರಿ ಪಾಂಡುವಿನ ಎರಡನೇ ಹೆಂಡತಿ, ನಕುಲ ಸಹದೇವರ ತಾಯಿ ಮಾದ್ರಿ ಯಾವ ದೇಶದವಳು? ಭದ್ರ ದೇಶದವಳು. ಮುಖ್ಯವಾಗಿ ಮಹಾಭಾರತದಲ್ಲಿ ಹೇಳುವಾಗ ಅವತ್ತಿನ ಕಾಲಕ್ಕೆ ಮಹಾಬಲಶಾಲಿಗಳು ಅಂತ ಲೋಕದಲ್ಲಿ ಪ್ರಸಿದ್ಧರಾಗಿದ್ದವರು 4 ಜನ. ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಶಕಸ್ತೇಷಾಂ ಪಂಚಮನ್ನಾನು ಶುಶ್ರುಮಃ ಅಂತ ಹೇಳಿ ದುರ್ಯೋಧನ ಹೇಳಿದ ಮಾತು. ಮಹಾಬಲಶಾಲಿಗಳು ಸತ್ವೇ ಬಾಹುಬಲೇ ಧೈರ್ಯೇ ಪ್ರಾಣೇ ಶಾರೀರ ಸಂಭವೇ
ಎಲ್ಲ ವಿಷಯಗಳಲ್ಲಿ ಇವತ್ತು ಲೋಕದಲ್ಲಿ 4 ಜನ ಮಹಾಪ್ರಸಿದ್ಧರು ಅಂತ ಹೇಳುವಾಗ ಅದರಲ್ಲಿ ಒಬ್ಬ ಮದ್ರದೇಶದ ರಾಜನಾಗಿರತಕ್ಕಂತಹ ಶಲ್ಯ. ಅದರಿಂದ ಅಂದ್ರೆ ಮದ್ರ ಅಂತಂದ್ರೆ ಇಷ್ಟು ಪರಿಚಯ ಮಾಡಿಕೊಟ್ರೆ ಗೊತ್ತಾಗತ್ತೆ ಅಂತ ಹೇಳಿದೆ. ಇಂತಹ ಮದ್ರದೇಶದಲ್ಲಿ ನಾನು ಸಂಚಾರ ಮಾಡ್ತಾ ಇದ್ದೆ. ಸಂಚಾರ ಮಾಡ್ತಾ ಇದ್ದೆ ಅನ್ನುವಾಗ ನಾನು ಹೇಗೆ ಸಂಚಾರ ಮಾಡ್ತಾ ಇದ್ದೆ ಅಂತ ತಿಳಿಸಿಕೊಡುವಾಗ ಇಲ್ಲಿ ಚರಕಾಹ ಪರ್ಯವ್ರಜಾಮ ಅಂತಂದು ನಾನು ಚರಕನಾಗಿ ಸಂಚಾರ ಮಾಡ್ತಾ ಇದ್ದೆ. ಇದನ್ ಚರಕನಾಗಿ ಸಂಚಾರ ಮಾಡೋದು ಅಂದ್ರೆ ಅರ್ಥ ಏನು? ಅದಕ್ಕೆ ಶ್ರೀಮದಾಚಾರ್ಯರು ಭಾಷ್ಯ ಬರೀತಾರೆ. ಅಭಿಧಾನ ಅಂತ ಒಂದು ಪ್ರಮಾಣ ಗ್ರಂಥ. ಅದನ್ನ ಅಭಿಧಾನ ಕೋಶ ಅಂತ ಬೇಕಾದ್ರೂ ಕರಿಬಹುದು, ಕೇವಲ ಅಭಿಧಾನ ಅಂತ ಬೇಕಾದ್ರೂ ಕರಿಬಹುದು. ಅದು ಒಂದು ಗ್ರಂಥ, ಪ್ರಮಾಣ ಗ್ರಂಥ. ಅದರಲ್ಲಿ ಈ ಚರಕ ಅಂತ ಅನ್ನೋದಕ್ಕೆ ಒಂದು ಮೀನಿಂಗ್ ಇದೆ. ಚರಕಃ ತೀರ್ಥ ಸಂಚಾರಿ, ತೀರ್ಥಯಾತ್ರೆಯನ್ನ ಮಾಡತಕ್ಕಂತಹ ವ್ಯಕ್ತಿಯನ್ನ ಚರಕ ಅಂತ ಕರೀತಾರೆ. ನೋಡಿ, ಎಲ್ಲ ಹೊಸ ಹೊಸ ವಿಷಯಗಳು. ತೀರ್ಥಯಾತ್ರೆಯನ್ನ ಮಾಡುವಂತಹ ವ್ಯಕ್ತಿಗೆ ಏನ್ ಹೆಸರು? ಚರಕ ಅಂತ. ದೇಶ ಸಂಚಾರವನ್ನ ಮಾಡ್ತಾನೆ. ಹಣಕ್ಕೋಸ್ಕರವಾಗಿ ದೇಶ ಸಂಚಾರ ಮಾಡೋದಲ್ಲ, ತೀರ್ಥಯಾತ್ರೆಯನ್ನ ಮಾಡಬೇಕು ಅಂತ ದೇಶ ಸಂಚಾರ ಮಾಡುವಂತಹ ವ್ಯಕ್ತಿ. ಯಾವ ವ್ಯಕ್ತಿ ತೀರ್ಥಯಾತ್ರೆಯನ್ನ ಮಾಡ್ತಾ ದೇಶ ಸಂಚಾರವನ್ನ ಮಾಡ್ತಾರೆ ಅವರನ್ನ ಚರಕ ಅಂತ ಕರೀತಾರೆ. ಅದೇ ಇನ್ನು ಕೆಲವರು ಹಣಕ್ಕಾಗಿ, ಕಾಸುಗೋಸ್ಕರವಾಗಿ, ದುಡ್ಡಿಗೋಸ್ಕರವಾಗಿ ದೇಶ ಸಂಚಾರವನ್ನ ಮಾಡ್ತಾರೆ. ಅವ್ರಿಗೊಂದು ಹೆಸರಿದೆ, ವಿತ್ತಾರ್ಥಿ ಕರಕಃ ಸ್ಮೃತಃ. ವಿತ್ತಾರ್ಥಿ ಕರಕ ಸ್ಮೃತಃ. ಹಣಕ್ಕಾಗಿ ದೇಶ ಸಂಚಾರವನ್ನ ಮಾಡತಕ್ಕಂತಹ ವ್ಯಕ್ತಿಯನ್ನ ಈ ಅಭಿಧಾನ ಕರಕ ಅಂತ ಕರೆಯುತ್ತೆ. ನೋಡಿ, ತೀರ್ಥಯಾತ್ರೆಯನ್ನ ಮಾಡ್ತಾ ದೇಶ ಸಂಚಾರ ಮಾಡುವಂತಹ ವ್ಯಕ್ತಿ, ಅವನು ಪುಣ್ಯ ಸಂಪಾದನೆ ಅವನ ಉದ್ದೇಶ, ಅವನು ಚರಕ. ಹಣಕ್ಕೋಸ್ಕರವಾಗಿ ದೇಶ ಸಂಚಾರ, ಹಣ ಸಂಪಾದನೆ ಮಾಡೋದು ಅವನ ಉದ್ದೇಶ. ಅದಕ್ಕಾಗಿ ದೇಶ ಸಂಚಾರವನ್ನ ಮಾಡತಕ್ಕಂತಹ ವ್ಯಕ್ತಿಯನ್ನೇನ್ ಕರೀತಾರೆ ಅಭಿಧಾನದಲ್ಲಿ? ಕರಕ. ಚರಕ ಮತ್ತು ಕರಕ. ತೀರ್ಥಯಾತ್ರೆಯನ್ನ ಉದ್ದೇಶ ಇಟ್ಟುಕೊಂಡು ದೇಶ ಸಂಚಾರ ಮಾಡುವವನು ಚರಕ, ಹಣ ಸಂಪಾದನೆಯನ್ನ ಉದ್ದೇಶವಾಗಿಟ್ಟುಕೊಂಡು ದೇಶ ಸಂಚಾರ ಮಾಡತಕ್ಕಂಥವನು ಕರಕ. ಆದ್ದರಿಂದ ಇಲ್ಲಿ ಬುಜ್ಜುರ್ ಲಾಹ್ಯಾಯನಿಗಳು ಹೇಗೆ ದೇಶ ಸಂಚಾರ ಮಾಡ್ತಾ ಇದ್ರು ಅಂತಂದ್ರೆ, ತೀರ್ಥಯಾತ್ರೆಯನ್ನ ಉದ್ದೇಶ ಮಾಡಿಕೊಂಡು ದೇಶ ಸಂಚಾರ ಮಾಡ್ತಾ ಇದ್ರು. ಆಗ ಇಲ್ಲಿ ತೀರ್ಥಯಾತ್ರೆಯನ್ನ ಮಾಡ್ತಾ ದೇಶ ಸಂಚಾರ ಮಾಡುವಾಗ ಅವ್ರು ಎಲ್ಲಿ ಬಂದ್ರು? ಮದ್ರದೇಶಕ್ಕೆ ಬಂದ್ರು. ಅಲ್ಲೊಬ್ರು ಮನೆ, ಪತಂಜಲ ಅಂತ ಒಬ್ಬ ಬ್ರಾಹ್ಮಣ. ಅವನ ಹೆಸರೇನು? ಪತಂಜಲ ಅಂತ. ಆ ಬ್ರಾಹ್ಮಣನ ಹೆಸರು ಪತಂಜಲ. ಅವನು ಕಾಪ್ಯ. ಕಾಪ್ಯ ಅಂದ್ರೆ ಕಪಿಗೋತ್ರದಲ್ಲಿ ಹುಟ್ಟಿದವನು. ಕಪಿಗೋತ್ರದಲ್ಲಿ ಹುಟ್ಟಿದಂತಹ ಆ ಬ್ರಾಹ್ಮಣ ಅವನು ಕಾಪ್ಯ. ಕಪಿಗೋತ್ರದಲ್ಲಿ ಹುಟ್ಟಿದ್ದಾನೆ, ಆದ್ದರಿಂದ ಕಾಪ್ಯ. ಅವನ ಹೆಸರು ಪತಂಜಲ ಅಂತ. ಅವನ ಮನೆಗೆ ನಾನು ಹೋದೆ. ಅವನಿಗೊಬ್ಳು ಮಗಳು. ಅವಳಿಗೆ ಗಂಧರ್ವನ ಆವೇಶ ಆಗ್ಬಿಟ್ಟಿತ್ತು. ಅಂದ್ರೆ ಅವನ ಆ ಪತಂಜಲನ, ಕಪಿಗೋತ್ರದಲ್ಲಿ ಹುಟ್ಟಿದ ಆ ಪತಂಜಲನ ಮಗಳ ಮೈ ಮೇಲೆ ಗಂಧರ್ವ ಒಬ್ಬ ಸೇರ್ಕೊಂಡ್ಬಿಟ್ಟಿದ್ದ. ಭೂತ ಪ್ರೇತ ಪಿಶಾಚಿಗಳು ಆವೇಶ ಆಗ್ತದಲ್ಲ, ಹಾಗೆ ಈ ಕಪಿಗೋತ್ರದಲ್ಲಿ ಹುಟ್ಟಿದ ಪತಂಜಲನ ಮಗಳ ಮೇಲೆ ಗಂಧರ್ವನೊಬ್ಬನ ಆವೇಶ ಆಗ್ಬಿಟ್ಟಿತ್ತು. ಆಗ ನಾವು ಆ ಗಂಧರ್ವನನ್ನ ಯಾರಪ್ಪ ನೀನು ಅಂತ ಪ್ರಶ್ನೆ ಮಾಡಿದ್ವಿ. ಆಗ ಆ ಗಂಧರ್ವ ಹೇಳ್ದ, ನನ್ನ ಹೆಸರು ಸುಧನ್ವ. ಆಂಗಿರಸ ಋಷಿಗಳ ಗೋತ್ರದಲ್ಲಿ ಹುಟ್ಟಿದ್ದೇನೆ ನಾನು. ಆಂಗಿರಸ ಗೋತ್ರದಲ್ಲಿ ಹುಟ್ಟಿದ ಸುಧನ್ವ ಎನ್ನುವಂತಹ ಗಂಧರ್ವ ನಾನು ಅಂತ ಹೇಳ್ದ. ಯಾರು? ಆ ಪತಂಜಲನ ಮಗಳ ಮೈ ಮೇಲಿದ್ದಂತಹ ಗಂಧರ್ವ. ಅವನ್ ಆಂಗಿರಸ ಗೋತ್ರ, ಅವನ ಹೆಸರು ಸುಧನ್ವ. ಇವನು ಗಂಧರ್ವನೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಬೇಕು ಅಂತ ನಾವು ಎಲ್ಲ ಲೋಕಗಳ ಬಗ್ಗೆ, ಲೋಕಗಳು ಹೇಗಿದೆ,
ಅದರ ಮೆಜರ್ಮೆಂಟ್ ಏನು, ಎಷ್ಟು ದೊಡ್ಡದಾಗಿದೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಅದೆಲ್ಲವನ್ನ ನಾವು ಪ್ರಶ್ನೆ ಮಾಡಿದ್ವು. ಯಾರಲ್ಲಿ? ಆ ಸುಧನ್ವ ಎನ್ನುವ ಅಂಗಿರಸ ಗೋತ್ರದಲ್ಲಿ ಹುಟ್ಟಿದ ಗಂಧರ್ವನಲ್ಲಿ ಇದೆಲ್ಲ ಕ್ವಶನ್ಗಳು ನಾವು ಮಾಡಿದ್ವು. ಎಲ್ಲ ಹೇಳ್ದ, ನಮಗೆಲ್ಲ ಹೇಳ್ದ. ಅದರ ಜೊತೆಯಲ್ಲೇ ಪಾರೀಕ್ಷಿತರು ಎಲ್ಲಿದ್ದಾರೆ ಅನ್ನೋದನ್ನೂ ಕೇಳಿದ್ವಿ. ಇದೊಂದು ವಿಶೇಷ ಹೊಸ ವಿಷಯ. ಪಾರೀಕ್ಷಿತರು ಅಂತ. ಇದ್ಯಾರು ಪಾರೀಕ್ಷಿತರು? ಶ್ರೀಮದಾಚಾರ್ಯರು ಭಾಷ್ಯ ಬರೀತಾರೆ, ಪಾರೀಕ್ಷಿತಾಹ ಪ್ರದ್ಯುಮ್ನಾಹ ಅಂತ. ಪಾರೀಕ್ಷಿತರು ಅಂದ್ರೆ ಪ್ರದ್ಯುಮ್ನರು. ಪ್ರದ್ಯುಮ್ನ ಅಂದ್ರೆ ಕಾಮ ಅಂತ ಅರ್ಥ. ಕಾಮ ಅಂದ್ರೆ ನಮಗಿನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮನ್ಮಥ ಅಂತ ಅರ್ಥ. ಇಲ್ಲಿ ಪಾರೀಕ್ಷಿತಾಹ ಅಂತ ಬಹುವಚನದಲ್ಲಿ ಹೇಳಿರೋದ್ರಿಂದ ಪೂರ್ವೋತ್ತರ ಕಲ್ಪಗಳಲ್ಲಿ, ಎಲ್ಲ ಕಲ್ಪಗಳಲ್ಲಿರುವ ಮನ್ಮಥರುಗಳು, ಅನೇಕ ಮನ್ಮಥರುಗಳು. ಶ್ರೀಮದಾಚಾರ್ಯ ಭಾಷ್ಯ ಬರೀತಾರೆ, ಪ್ರದ್ಯುಮ್ನಃ ಕಾಮನಾಮಾಸೌ ಪಾರೀಕ್ಷಿತ ಇತೀರಿತಃ ಸರ್ವೇಕ್ಷಣಾತ್ ಪರೋ ವಿಷ್ಣು ಪರೀಕ್ಷಿತ್ ಇತಿ ಕೀರ್ತಿತಃ ತತ್ಪುತ್ರತ್ವಾತ್ ಕಾಮದೇವಃ ಪಾರೀಕ್ಷಿತ ಇತಿ ಸ್ಮೃತಃ. ಶ್ರೀಮದಾಚಾರ್ಯ ಭಾಷ್ಯ ಬರೀತಾರೆ, ಪ್ರದ್ಯುಮ್ನ ಕಾಮ ಅಂತ ಪ್ರಸಿದ್ಧನಾದವನು ಪ್ರದ್ಯುಮ್ನ. ಕಾಮ. ಪಾರೀಕ್ಷಿತರು ಮುಕ್ತಿಯನ್ನ ಪಡೆದಾಗ ಅವ್ರು ಎಲ್ಲಿರ್ತಾರೆ ಅಂತ ಪ್ರಶ್ನೆ ಮಾಡಿದ್ರು. ಎಲ್ಲ ಲೋಕಗಳ ಮೆಜರ್ಮೆಂಟ್ಗಳನ್ನ ಕೇಳಿದ ಮೇಲೆ ಪಾರೀಕ್ಷಿತರು ಎಲ್ಲಿರ್ತಾರೆ ಅಂತ ಪ್ರಶ್ನೆ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಶ್ನೆ. ಎಲ್ಲ ಲೋಕಗಳನ್ನ, ಪ್ರತಿಯೊಂದು ಲೋಕಗಳು, ಆ ಪ್ರತಿಯೊಂದೂ ಲೋಕಗಳನ್ನ, ಅದರ ಮೆಜರ್ಮೆಂಟ್ಗಳನ್ನೆಲ್ಲವನ್ನ ಪರಿಪೂರ್ಣವಾಗಿ ತಿಳಿದ ಮೇಲೆ ಈ ಪಾರೀಕ್ಷಿತರು ಎಲ್ಲಿರ್ತಾರೆ, ಮುಕ್ತಿಯನ್ನ ಪಡೆದಿರತಕ್ಕಂತಹ ಪಾರೀಕ್ಷಿತರುಗಳು ಅವರು ಎಲ್ಲಿರ್ತಾರೆ ಅಂತ ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಪಾರೀಕ್ಷಿತ ಅನ್ನೋ ಶಬ್ದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ಅರ್ಥಗಳನ್ನ ಕೊಟ್ರೆ, ಶ್ರೀಮದ್ ಆಚಾರ್ಯರು ಈ ಪಾರೀಕ್ಷಿತ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥವನ್ನ ಮಾಡುವಾಗ ಮನ್ಮಥರಿಗೆ ಪಾರೀಕ್ಷಿತ ಅಂತ ಹೆಸರು ಅಂತ. ಈ ಮನ್ಮಥರಿಗೆ ಪಾರೀಕ್ಷಿತ ಅಂತ ಯಾಕೆ ಹೆಸರು? ಆಚಾರ್ಯ ಹೇಳ್ತಾರೆ, ಪ್ರದ್ಯುಮ್ನನಿಗೆ ಕಾಮ ಅಂತ ಹೆಸರು. ಅಂತಹ ಕಾಮ ಎನ್ನುವ ಹೆಸರಿನಿಂದ ಕೂಡಿದ ಪ್ರದ್ಯುಮ್ನನೇ ಪಾರೀಕ್ಷಿತ. ಯಾಕೆ? ಪರೀಕ್ಷಿತನ ಮಗ ಇವನು, ಆದ್ದರಿಂದ ಅವನು ಪಾರೀಕ್ಷಿತ. ಅಲ್ಲ, ಪರೀಕ್ಷಿತ ಯಾರು? ಅಭಿಮನ್ಯುವಿನ ಮಗ, ಅರ್ಜುನನ ಮೊಮ್ಮಗ. ಆದರೆ ಅವನ ಮಗ ಪಾರೀಕ್ಷಿತ. ಜನಮೇಜಯ ಪಾರೀಕ್ಷಿತ ಆಗ್ಬೇಕಲ್ಲ. ಇಲ್ಲಿ ಪಾರೀಕ್ಷಿತ ಅಂತಂದ್ರೆ ಮನ್ಮಥನನ್ನ ಹೇಗೆ ಹೇಳ್ತಾರೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸರ್ವೇಕ್ಷಣಾತ್ ಪರೋ ವಿಷ್ಣು, ಸರ್ವೋತ್ತಮನಾದ ಭಗವಂತ ಎಲ್ಲವನ್ನ ಮುಖ್ಯವಾಗಿ ನೋಡ್ತಾನೆ. ನಾವು ಅಲ್ಲಿ ಇಲ್ಲಿ ಮಾತ್ರ ನೋಡೋದಷ್ಟೇ. ನಾವು ನೋಡುವಂಥದ್ದು ಅದು ಇದು ಮಾತ್ರ. ಎಲ್ಲವನ್ನ ಪರಿಪೂರ್ಣವಾಗಿ ನೋಡುವಂತಹ ಸಾಮರ್ಥ್ಯ, ಯೋಗ್ಯತೆ ಅದು ನಮಗಿಲ್ಲ. ಎಲ್ಲ ಪದಾರ್ಥಗಳನ್ನು ಪರಿಪೂರ್ಣವಾಗಿ ನೋಡಿ ತಿಳಿದುಕೊಳ್ಳುವಂತಹ ಯೋಗ್ಯತೆ ಆಗಲಿ ಅಥವಾ ಸಾಮರ್ಥ್ಯವಾಗಲಿ ನಮಗಿಲ್ಲ. ಎಲ್ಲವನ್ನು ಮುಖ್ಯವಾಗಿ ನೋಡಿ ತಿಳಿದುಕೊಳ್ಳುವ ಸಮರ್ಥ ನಮ್ಮ ಭಗವಂತ ನಾರಾಯಣ. ಆದ್ದರಿಂದ ಸರ್ವೋತ್ತಮನಾಗಿ ಎಲ್ಲವನ್ನ ಪರಿಪೂರ್ಣವಾಗಿ ನೋಡುವ ಕಾರಣದಿಂದ ಭಗವಂತನ ಹೆಸರೇನು? ಪರೀಕ್ಷಿತ್. ಅವನು ಸರ್ವೋತ್ತಮನೂ ಇದ್ದಾನೆ, ಎಲ್ಲವನ್ನೂ ನೋಡ್ತಾನೆ. ಆದ್ದರಿಂದ ಭಗವಂತನಿಗೆ ಪರೀಕ್ಷಿತ್ ಅಂತ ಹೆಸರು. ಅಂತಹ ಪರೀಕ್ಷಿತ್ ನಾಮಕನಾದ ಭಗವಂತನಿಂದ ಹುಟ್ಟಿ ಬಂದವನು. ಎಂಥ ಅರ್ಥ ನೋಡಿ ಆಚಾರ್ಯ ಹೇಳುವಂಥದ್ದು. ಉಪನಿಷತ್ತನ್ನ ಹೀಗೆ ತಿಳ್ಕೊಳ್ಬೇಕು ನಾವು. ಅದು ಬಿಟ್ಟು
ಯಾವ್ಯಾವ್ದೋ ಭಾಷ್ಯಗಳನ್ನ ಇಟ್ಟುಕೊಂಡು ಉಪನಿಷತ್ತನ್ನು ನೋಡ್ಬಿಟ್ರೆ ಉಪನಿಷತ್ತೂ ಸರಿಯಾಗಿ ಅರ್ಥ ಆಗೋದಿಲ್ಲ, ಜ್ಞಾನವೂ ಬರೋದಿಲ್ಲ, ಮತ್ತು ವೇದಗಳಿಗೆ ಅಪಚಾರ ಮಾಡಿದಾಗ ಆಗತ್ತೆ. ಶ್ರೀಮದಾಚಾರ್ಯರ ಭಾಷ್ಯದ ಮೂಲಕ ಉಪನಿಷತ್ತನ್ನ ನೋಡಿದಾಗ ಎಷ್ಟು ಸುಂದರವಾಗಿ ಅರ್ಥ ಮಾಡಿಸ್ತಾರೆ, ಕಷ್ಟವೇ ಇಲ್ಲದೆ ಇರುವಂತೆ ಅರ್ಥ ಮಾಡಿಕೊಳ್ಳುವಂತಹ ಪರಮಾನುಗ್ರಹವನ್ನ ಶ್ರೀಮದ್ ಆಚಾರ್ಯರು ಮಾಡ್ತಾರೆ ಅನ್ನೋದು ನಮಗ್ ಗೊತ್ತಾಗಬೇಕಾದ್ರೆ ಇದೆಲ್ಲ ನೋಡ್ಬೇಕು ನಾವು. ಸರ್ವೋತ್ತಮನಾಗಿ ಎಲ್ಲವನ್ನೂ ನೋಡುವ ಕಾರಣ ಭಗವಂತ ಪರೀಕ್ಷಿತ್. ಅಂತಹ ಪರೀಕ್ಷಿನ್ನಾಮಕನಾದ ಭಗವಂತನ ಮಗನಾಗಿ ಹುಟ್ಟಿ ಬರುವ ಕಾರಣ ಮನ್ಮಥನಿಗೆ ಪಾರೀಕ್ಷಿತ ಅಂತ ಹೆಸರು. ಅಂತಹ ಪಾರೀಕ್ಷಿತ ನಾಮಕರಾಗಿರತಕ್ಕಂತಹ ಮನ್ಮಥರು ಎಲ್ಲಿ ಹೋಗ್ತಾರೆ? ಅಂತ ನಾವು ಅವನನ್ನ ಕೇಳಿದ್ವಿ. ಯಾರನ್ನ? ಆ ಹುಡುಗಿಯ ಒಳಗೆ ಕಪಿಗೋತ್ರದಲ್ಲಿ ಹುಟ್ಟಿ ಬಂದ ಪತಂಜಲನ ಮಗಳ ಶರೀರದ ಒಳಗೆ ಪ್ರವೇಶ ಮಾಡಿದ್ದ ಗಂಧರ್ವನ ಸುಧನ್ವನನ್ನ ಕೇಳಿ ನಾವು ತಿಳ್ಕೊಂಡ್ವಿ. ನಮ್ಗೆ ಉತ್ತರ ಕೊಟ್ಟ ಅವನು, ಎಲ್ಲಿ ಹೋಗ್ತಾರವರು ಅಂತ. ಅದೇ ಕ್ವಶನ್ ಯಾಜ್ಞವಲ್ಕ್ಯರೇ ನಿಮ್ಮನ್ ಕೇಳ್ತಾ ಇದ್ದೇವೆ. ಅತೀತ ಅನಾಗತ ಕಾಲದಲ್ಲಿ, ಹಿಂದಿನ ಕಲ್ಪದಲ್ಲಿ, ಮುಂದಿನ ಕಲ್ಪದಲ್ಲಿ ಬರುವಂತಹ ಮನ್ಮಥರುಗಳು, ಕಾಮ ಮನ್ಮಥ ಅವರು ಮುಕ್ತರಾದ ಮೇಲೆ ಎಲ್ಲಿ ಹೋಗ್ತಾರೆ, ಎಲ್ಲಿ ಇರ್ತಾರೆ? ಮುಕ್ತ ಮನ್ಮಥರುಗಳು ಎಲ್ಲಿರ್ತಾರೆ? ಇದು ವಿಚಿತ್ರವಾದ ಪ್ರಶ್ನೆ. ಮುಕ್ತ ಕಾಮರುಗಳ ಸ್ಥಾನ ಯಾವುದು? ಹೇಗಿದೆ ನೋಡಿ ಪ್ರಶ್ನೆ ಇದು. ನಿಮ್ಮನ್ನ ಅದೇ ಪ್ರಶ್ನೆ, ನಮ್ಗೆ ಉತ್ತರ ಗೊತ್ತಿದೆ. ನಾವಲ್ಲಿ ಆ ಸುಧನ್ವನನ್ನ ಕೇಳಿ ತಿಳಿದಿದ್ದೇವೆ. ಆ ಗಂಧರ್ವ ನಮಗೆಲ್ಲ ಹೇಳಿದ್ದಾನೆ ಉತ್ತರ. ಅದೇ ಕ್ವಶನ್ ನಿಮ್ಮನ್ನ ಕೇಳ್ತಾ ಇದ್ದೇವೆ ಸಭೆಯಲ್ಲಿ. ಎಲ್ಲಿರ್ತಾರೆ ಅವರು? ಆ ಮುಕ್ತರಾಗಿರ್ತಕ್ಕಂತಹ ಮನ್ಮಥರುಗಳು ಎಲ್ಲಿ ಇರ್ತಾರೆ? ಅದಕ್ಕೆ ಅವನು ಕೊಟ್ಟ ಉತ್ತರ ಸಹೋವಾಚ. ಯಾಜ್ಞವಲ್ಕ್ಯರು ಹೇಳ್ತಾರೆ, ಉವಾಚ ವೈಸೋ ಅಗಚ್ಚನ್ ವೈತೆ ತತ್ ಯತ್ರ ಅಶ್ವಮೇಧಯಾಜಿನೋ ಗಚ್ಚಂತಿ ಇತಿ. ನೋಡಪ್ಪ, ನೀನೊಂದು ಕ್ವಶನ್ ಕೇಳಿದೆ ಅಲ್ವಾ ನಮ್ಮನ್ನ. ಮುಕ್ತ ಮನ್ಮಥರು ಎಲ್ಲಿರ್ತಾರೆ? ಮುಕ್ತ ಮನ್ಮಥರು ಎಲ್ಲಿರ್ತಾರೆ ಅಂತ ನೀನ್ ನನ್ನ ಕೇಳಿದ ಒಂದು ಕ್ವಶನ್ ಅಲ್ವೇನಪ್ಪ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ, ಕೇಳು. ಮುಕ್ತ ಅಶ್ವಮೇಧ ಯಾಗವನ್ನ ಮಾಡಿದವರು ಎಲ್ಲಿರ್ತಾರೋ ಅಲ್ಲಿ ಮುಕ್ತರಾಗಿರ್ತಕ್ಕ ಮನ್ಮಥರು ಇರ್ತಾರೆ ಅಂತ ಆ ಗಂಧರ್ವ ಹೇಳ್ದ ಅಲ್ವಾ ನಿನಗೆ. ಅವ್ರು ಹೇಳಿದ್ದೇ ಒಂದ್ ಕನ್ಫ್ಯೂಷನ್ ಮಾಡೋ ಹಾಗಿದೆ. ಇನ್ನು ಇವ್ರು ಬೇರೆ ಹೊಸ ಕನ್ಫ್ಯೂಷನ್. ಅಶ್ವಮೇಧ ಯಾಗವನ್ನ ಮಾಡಿದ ಮುಕ್ತರು ಎಲ್ಲಿರ್ತಾರೋ ಅಲ್ಲವ್ರು ಇರ್ತಾರೆ. ಮುಕ್ತ ಮನ್ಮಥರು ಎಲ್ಲಿರ್ತಾರೆ ಅಂತಂದ್ರೆ, ಅಶ್ವಮೇಧ ಯಾಗವನ್ನ ಮಾಡಿ ಮುಕ್ತರಾದವರು ಎಲ್ಲಿರ್ತಾರೋ ಅಲ್ಲಿ ಮುಕ್ತ ಮನ್ಮಥರು ಇರ್ತಾರೆ ಅಂತ ಉತ್ತರ ಕೊಟ್ಬಿಟ್ರು. ಅಶ್ವಮೇಧ ಯಾಗವನ್ನ ಮಾಡಿ ಮುಕ್ತರಾದವರು ಅಂದ್ರೆ ಯಾರು? ಅಶ್ವಮೇಧ ಯಾಜಿನಃ ಯತ್ರ ಗಚ್ಚಂತಿ. ಅಶ್ವಮೇಧ ಯಾಜಿಗಳು ಅಂದ್ರೆ ಯಾರು? ಅಶ್ವಮೇಧ ಯಾಗವನ್ನ ಮಾಡಿದವರು ಅಂದ್ರೆ ಯಾರು? ಅದಕ್ಕೆ ಶ್ರೀಮದಾಚಾರ್ಯ ಭಾಷ್ಯ ಬರೀತಾರೆ, ಅಶ್ವಮೇಧ ಯಾಜಿನಃ ಇಂದ್ರಾಹ. ಅಶ್ವಮೇಧ ಯಾಗವನ್ನ ಮಾಡಿದವರು ಅಂತಂದ್ರೆ ಸಾಮಾನ್ಯರಾದ ರಾಜಋಷಿಗಳಲ್ಲ, ಇಂದ್ರ. ಯಾಕೆ? ಶತಾಶ್ವಮೇಧ ಯಾಜಿತ್ವಾದಿಂದ್ರಾ ಏವ ಅಶ್ವಮೇಧಿನಃ. 100 ಅಶ್ವಮೇಧ ಯಾಗವನ್ನ ಮಾಡಿರುವುದರಿಂದ ಇಂದ್ರ ಪದವಿಗೆ ಅರ್ಹರಾಗಿರತಕ್ಕ ವ್ಯಕ್ತಿಗಳನ್ನ ಅಶ್ವಮೇಧ ಯಾಜಿಗಳು ಅಂತ ಕರೀತಾರೆ. ಇಂದ್ರದೇವರಿಗೆ ಅಶ್ವಮೇಧ ಯಾಜಿ. ಚಕ್ರ ಅಂತ ಇಂದ್ರದೇವರಿಗೆ ಹೆಸರು. ಶಕ್ರ
ಶತಕ್ರತು 100 ಯಾಗವನ್ನ ಮಾಡಿದವನು. ಯಾವ ಯಾಗ? ಅಶ್ವಮೇಧ ಕ್ರತುಶ್ರೇಷ್ಠ ಅಂತ. ಕ್ರತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಶ್ವಮೇಧ. ಆದ್ದರಿಂದ ಅಂತಹ ಕ್ರತುತ್ತಮವಾದ, ಕ್ರತುಗಳಲ್ಲೇ ಅತ್ಯಂತ ಶ್ರೇಷ್ಠವಾದ 100 ಅಶ್ವಮೇಧ ಯಾಗವನ್ನ ಮಾಡಿರುವ ಕಾರಣದಿಂದ ಇಂದ್ರರುಗಳನ್ನ, ಅಂದ್ರೆ ಅತೀತ ಅನಾಗತ, ಪೂರ್ವಕಲ್ಪ ಉತ್ತರ ಕಲ್ಪ, ಹಿಂದಿನ ಕಲ್ಪ ಮುಂದಿನ ಕಲ್ಪ, ಎಲ್ಲ ಕಲ್ಪಗಳ ಇಂದ್ರರುಗಳಿಗೆ ಅಶ್ವಮೇಧ ಯಾಜಿಗಳು ಅಂತ ಹೆಸರು. ಆದ್ದರಿಂದ ಅಶ್ವಮೇಧ ಯಾಗವನ್ನ ಮಾಡಿದ ಇಂದ್ರರುಗಳು ಎಲ್ಲಿರ್ತಾರೋ ಅಲ್ಲೇ ಪಾರೀಕ್ಷಿತರು ಅಂತ ಪ್ರಸಿದ್ಧರಾದ ಮನ್ಮಥರು. ಯಾಕೆ? ಇಂದ್ರ ಕಾಮರಿಬ್ಬರೂ ಸಮಾನ ಕಕ್ಷೆಯವರು. ಆದ್ದರಿಂದ ಎಂಥ ದೊಡ್ಡ ಸಿದ್ಧಾಂತ ಹೇಳ್ಬಿಟ್ರು ನೋಡಿ, ತುಂಬಾ ಚೆನ್ನಾಗಿದೆ. ಅದ್ರ ಮೇಲೆ ಮತ್ತೆ ಪ್ರಶ್ನೆ, ಕೊನು ಅಶ್ವಮೇಧ ಯಾಜಿನೋ ಗಚ್ಚಂತಿ. ಅಲ್ಲಪ್ಪ, ಎಲ್ಲಿ ಅಶ್ವಮೇಧ ಯಾಜಿಗಳು, ಅಶ್ವಮೇಧ ಯಾಗವನ್ನ ಮಾಡಿದ ಇಂದ್ರರು ಎಲ್ಲಿರ್ತಾರೋ ಅಲ್ಲಿ ಮನ್ಮಥರು ಇರ್ತಾರೆ ಅಂದ್ರೆ ಸರಿ, ಆ ಇಂದ್ರರು ಎಲ್ಲಿರ್ತಾರೆ? ತಾನ ಹೇಳಪ್ಪ, ನೀನೆಲ್ಲಿರ್ತೀಯ ಅಂತಂದ್ರೆ ಅವ್ರೆಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ ಅಂತಂದ್ರೆ ಹೋಗೊಳ್ಳಿ, ಅವ್ರೆಲ್ಲಿರ್ತಾರೆ ಹೇಳು ಅಂತ ಬೇಕಲ್ಲ. ಎಲ್ಲಿರ್ತೀಯಪ್ಪ ನೀನು ಅಂದ್ರೆ ನನ್ನ ಫ್ರೆಂಡ್ ಎಲ್ಲಿದ್ದಾನೋ ನಾನು ಅಲ್ಲಿರ್ತೀನಿ ಅಂತ. ಆನ್ಸರ್ ಇದು. ನೀನ್ ಯಾವಾಗ್ಲೂ ಎಲ್ಲಿರ್ತೀಯ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲಿರ್ತಾರೋ ಅಲ್ಲಿರ್ತೀನಿ. ಫ್ರೆಂಡ್ಸ್ ಎಲ್ಲಿರ್ತಾರೆ ಬೇಕಲ್ಲ ಉತ್ತರ. ಹಾಗಾಯ್ತಿಲ್ಲಿ. ಅಶ್ವಮೇಧ ಯಾಜಿಗಳು ಎಲ್ಲಿರ್ತಾರೆ? ಇಂದ್ರರು ಅಂದ್ರೆ ಹೇಳ್ತಾರೆ ಇಲ್ಲಿ, ದ್ವಾತ್ರಿಂಶತಂ ವೈ ದೇವರಥಾನ್ಯಾನಿ ಅಯಂ ಲೋಕಃ. ದ್ವಾತ್ರಿಂಶತಂ ವೈ ದೇವರಥ ಅಜ್ಞಾನಿ ಅಯಂ ಲೋಕಃ. ಏನ್ ಹೀಗಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಭಾಷ್ಯ ಬರೀತಾರೆ, ಅಹನ್ ಅನ್ಯಾನಿ ದ್ವಾತ್ರಿಂಶತಂ ವೈ ದೇವರಥ ಅನ್ಯಾನಿ ಅಂತ ಪದ ಪ್ರಯೋಗ ಆಗಿದೆ ಇಲ್ಲಿ. ದ್ವಾತ್ರಿಂಶತ್ 32, ಅಲ್ಲಿ ಅಹನ್ ಅಂತ ಒಂದು ಶಬ್ದ. ಅಹನ್ ಅಂದ್ರೆ ಏನು? ಅಹ ಅಂದ್ರೆ ಒಂದು ತಿಂಗಳು ಅಂತಲೂ ಒಂದರ್ಥ ಇದೆ. ಮಾಸ ಅಂದ್ರೆ ಅಹನ್ ಅಂತ ಒಂದರ್ಥ. ಅದಾದ್ಮೇಲೆ ಮುಹೂರ್ತಕ್ಕೂ ಕೂಡ ಅಹನ್ ಅಂತ ಕರೀತಾರೆ. ಮತ್ತೆ ಅಹನ್ ಅಂದ್ರೆ ಪ್ರಕಾಶ ಅಂತ ಕರೀತಾರೆ, ಬೆಳಕಿಗೆ ಅಹನ್ ಅಂತ ಕರೀತಾರೆ. ಬಲ, ಅಹನ್ ಅಂದ್ರೆ ಬಲ ಅಂತ ಅರ್ಥ. ಮತ್ ಇನ್ನೊಂದು ರೀತಿ ಅಹನ್ ಅಂದ್ರೆ ತತ್ವಜ್ಞಾನ ಅಂತ. ನೋಡಿ, ಒಂದು ಅಹನ್ ಎನ್ನುವ ಶಬ್ದಕ್ಕೆ ಎಷ್ಟು ಅರ್ಥ ಇದೆ. ಅಹರ್ ಮುಹೂರ್ತಂ ವಿಜ್ಞೇಯಂ ಅಹರ್ ಮಾಸೋಪಿ ಭಣ್ಯತೆ ಅಹರ್ ದಿನಂ ಪ್ರಕಾಶಶ್ಚ ಕ್ವಚಿತ್ ಜ್ಞಾನಂ ಬಲಂ ತಥಾ. ಅಭಿಧಾನದಲ್ಲಿ ತಿಳಿಸಿಕೊಡ್ತಾರೆ. ಅಹನ್ ಅಂತಂದ್ರೆ ಒಂದು ಅರ್ಥದಲ್ಲಿ ಮುಹೂರ್ತ ಅಂತ. ಅಹನ್ ಅಂದ್ರೆ ಕೆಲವು ಕಡೆ ಮಾಸ ಅಂತ ಅರ್ಥ. ಕೆಲವು ಕಡೆ ಅಹನ್ ಅಂತಂದ್ರೆ ಪ್ರಕಾಶ, ಬೆಳಕು ಅಂತ ಅರ್ಥ. ಕೆಲವು ಕಡೆ ಜ್ಞಾನ ಅಂತ ಅರ್ಥ, ಕೆಲವು ಕಡೆ ಬಲ ಅಂತ ಅರ್ಥ. ಇಷ್ಟೆಲ್ಲ ಅರ್ಥ ಇದೆ ಅಹನ್ ಶಬ್ದಕ್ಕೆ. ನಾವಿಲ್ಲಿ ಏನ್ ಇಟ್ಕೊಳ್ಬೇಕು? ದ್ವಾತ್ರಿಂಶತಂ ವೈ ದೇವರಥಾನ್ಯಾನಿ ಅಂತ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ. ಅಹನ್ ಅನ್ನೋ ಶಬ್ದಕ್ಕೆ ನಾವು ಬಲ ಅಂತ ಇಟ್ಕೋಬೇಕಾ, ಜ್ಞಾನ ಅಂತ ಇಟ್ಕೋಬೇಕಾ, ಪ್ರಕಾಶ ಅಂತ ಇಟ್ಕೋಬೇಕಾ, ಒಂದು ತಿಂಗಳು ಮಾಸ ಅಂತ ಇಟ್ಕೊಳ್ಬೇಕಾ, ಮುಹೂರ್ತ ಅಂತ ಇಟ್ಕೊಳ್ಬೇಕು? ಅದಕ್ಕೆ ಶ್ರೀಮದಾಚಾರ್ಯರು ಭಾಷ್ಯ ಬರೀತಾರೆ, ಹೇಳ್ತಾರೆ, ದ್ವಾತ್ರಿಂಶತ್ ಅಂತಂದ್ರೆ ಇಲ್ಲಿ 32 ಅಂತಂದ್ರೆ ಅದು ಮುಹೂರ್ತ ಅಂತ ಅರ್ಥ. ದ್ವಾತ್ರಿಂಶತ್ ಮುಹೂರ್ತಮಷ್ಟ ಭಾಗೋ ನ ಘಟಿಕಾ ದ್ವಯಮಿಷ್ಯತೆ ಕ್ವಚಿತ್ ದ್ವಿಘಟಿಕಾಪಿ ಸ್ಯಾತ್ ಕ್ವಚಿತ್ ಸ್ಯಾತ್ ತಾವದುತ್ತರಃ ಇತಿ ಕಾಲ ನಿರ್ಣಯೇ. ಒಂದು ಘಳಿಗೆ ಇದೆ, ಒಂದು ಘಳಿಗೆ. ಒಂದು ಘಳಿಗೆ ಅಂದ್ರೆ ಎಷ್ಟು?
ಆ ಒಂದು ಸುಮ್ನೆ ಒಂದು ಲೆಕ್ಕ ಕೊಡ್ತೀನಿ. ಒಂದು ಗಳಿಗೆಯಲ್ಲಿ ಅದರ 8ನೇ ಒಂದು ಭಾಗ ಕಡಿಮೆ ಆಗಿದೆ. ಎಂಟನೇ ಒಂದು ಭಾಗ ಕಡಿಮೆ ಆಗಿದೆ. ಆ ರೀತಿಯಾದ 2 ಗಳಿಗೆಗಳನ್ನ, ಅಂದ್ರೆ ಒಂದು ಗಳಿಗೆಯಲ್ಲಿ 8ನೇ ಒಂದು ಭಾಗದಷ್ಟು ಕಡಿಮೆಯಾಗಿರುವ 2 ಗಳಿಗೆಯನ್ನ ಶಾಸ್ತ್ರಕಾರರು ಮುಹೂರ್ತ ಅಂತ ಕರೀತಾರೆ. ನೋಡಿ ಹೇಗಿದೆ. ಕೆಲವು ಕಡೆಗಳಲ್ಲಿ 2 ಗಳಿಗೆಗಳನ್ನೇ ಮುಹೂರ್ತ ಅಂತ ಕರೆದು ಬಿಟ್ರು. ಕೆಲವು ಕಡೆ 8ನೇ ಒಂದು ಭಾಗದಷ್ಟು ಕಡಿಮೆಯಾಗಿರುವ 2 ಗಳಿಗೆಗಳನ್ನ ಮುಹೂರ್ತ ಅಂತ ಕರೀತಾರೆ. ಮತ್ತೆ ಕೆಲವು ಕಡೆ 2 ಗಳಿಗೆಗಳನ್ನೇ ಮುಹೂರ್ತ ಅಂತ ಕರೀತಾರೆ. ಮತ್ತೆ ಕೆಲವು ಕಡೆ ಗಳಿಗೆ, ಇದು ಪಂಚಾಂಗ ನೋಡಿದವರು ಗೊತ್ತಿರತ್ತೆ. ಪಂಚಾಂಗಾದಿಗಳು ಯಾರಿಗೆ ಅಷ್ಟು ಪರಿಚಯ ಇಲ್ಲ ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ನೆ ಹೇಳ್ಬೇಕಷ್ಟೆ. ಗಳಿಗೆ, ವಿಗಳಿಗೆ, ಮುಹೂರ್ತ, ಪ್ರಹರ, ಯಾಮ, ಹೀಗೆಲ್ಲ ಲೆಕ್ಕಾಚಾರ, ಕೌಂಟಿಂಗ್, ಇದು ಕಾಲದ ಲೆಕ್ಕ. ಒಂದು ಕಡೆ ನೋಡಿ, ನಾವು ಮುಹೂರ್ತ ಅನ್ನೋದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋಬೇಕು. 32 ಅಹನ್ಗಳಲ್ಲಿ ಅಂತ ಅನ್ನೋದಕ್ಕೆ ಎಷ್ಟು ದೊಡ್ಡ ವ್ಯಾಖ್ಯಾನ ಇದೆ ನಮ್ಗೆ. ಮುಕ್ತ ಮನ್ಮಥರುಗಳು ಎಲ್ಲಿರ್ತಾರೆ ಅಂತಂದ್ರೆ, ಎಲ್ಲಿ ಮುಕ್ತ ಇಂದ್ರರುಗಳು ಇರ್ತಾರೋ ಅಲ್ಲಿ ಮುಕ್ತ ಮನ್ಮಥರಿರ್ತಾರೆ ಅಂತ ಉತ್ತರ ಕೊಟ್ರು. ಆ ಮುಕ್ತ ಇಂದ್ರರು ಎಲ್ಲಿರ್ತಾರೆ ಅನ್ನುವ ಇದು ಉತ್ತರ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಗಳಿಗೆಯಲ್ಲಿ 8ನೇ ಒಂದು ಭಾಗ ಕಡಿಮೆಯಾಗಿರುವ 2 ಗಳಿಗೆಯನ್ನ ಮುಹೂರ್ತ ಅಂತ ಕರೀತಾರೆ. ಅಥವಾ ಮತ್ತೆ ಕೆಲವು ಕಡೆಗಳಲ್ಲಿ 2 ಗಳಿಗೆಗಳನ್ನ ಮುಹೂರ್ತ ಅಂತ ಕರೀತಾರೆ. ಮತ್ತೆ ಕೆಲವು ಕಡೆ, ಇದು 3ನೇ ಪಕ್ಷ, ಒಂದು ವಿಗಳಿಗೆ, ಇಷ್ಟು ಮಾತ್ರ ಕೇಳಿ ಸಾಕಿದಕ್ಕೆಲ್ಲ ವ್ಯಾಖ್ಯಾನ ಬೇಡ. ಒಂದು ವಿಗಳಿಗೆ ಮತ್ತೆ ಗಳಿಗೆಯ 8ನೇ ಒಂದು ಭಾಗ ಜಾಸ್ತಿ ಆಗಿದೆ. ಮೊದಲನೇದ್ರಲ್ಲಿ ಕಡಿಮೆ ಆಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ಆ ತರ 2 ಗಳಿಗೆಗಳನ್ನ ಮುಹೂರ್ತ ಅಂತ ಕರೀತಾರೆ. ಅಂದ್ರೆ ಒಂದು ಮುಹೂರ್ತಕ್ಕೇನು ಅಂತ ಲೆಕ್ಕ. ಒಟ್ಟು ಮುಹೂರ್ತ ಅಂತಂದ್ರೆ ಏನು? ಸುಲಗ್ನೆ ಸಾವಧಾನ, ಸುಮುಹೂರ್ತೆ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಅಂತೀವಲ್ಲ. ಮುಹೂರ್ತ ನಿರ್ಣಯವನ್ನ ಮಾಡ್ಕೊಳ್ಳೋದು ಹೇಗೆ? ಮುಹೂರ್ತ ಅಂದ್ರೇನು? 3 ರೀತಿ, ದೇರ್ ಆರ್ 3 ಟೈಪ್ಸ್. ಹೌ ಟು ಕ್ಯಾಲ್ಕುಲೇಟ್ ಮುಹೂರ್ತ ಅಂದ್ರೆ ದೇರ್ ಆರ್ 3 ಟೈಪ್ಸ್. 3 ರೀತಿಯೂ ಸರಿಯಾಗಿದೆ ಅಂತ. ಗಳಿಗೆಯ 8ನೇ ಒಂದು ಭಾಗ ಕಡಿಮೆಯಾಗಿದೆ, ಆ ತರ 2 ಗಳಿಗೆಗಳನ್ನ ಮುಹೂರ್ತ ಅಂತ ಕರೀತಾರೆ. 2 ಗಳಿಗೆಗಳನ್ನ ಕಡಿಮೆ ಇಲ್ಲ ಜಾಸ್ತಿ ಇಲ್ಲ, ಕರೆಕ್ಟ್ ಆಗಿದೆ, ಆ ತರ 2 ಗಳಿಗೆಗಳನ್ನ ಮುಹೂರ್ತ ಅಂತ ಕರೀತಾರೆ. ಮತ್ತೆ ಒಂದು ವಿಗಳಿಗೆ ಮತ್ತು ಗಳಿಗೆ 8ನೇ ಒಂದು ಭಾಗ ಜಾಸ್ತಿ ಆಗಿದೆ, ಆ ತರ ಜಾಸ್ತಿ ಆಗಿರುವ 2 ಗಳಿಗೆಗಳನ್ನ ಮುಹೂರ್ತ ಅಂತ ಕರೆದು. ಒಟ್ನಲ್ಲಿ ಮುಹೂರ್ತ ನೀವ್ ಹೇಗ್ ಬೇಕಾದ್ರೂ ಲೆಕ್ಕ ಮಾಡ್ಬೋದು. ಪೂರ್ಣ 2 ಗಳಿಗೆ ಅಂತ ಬೇಕಾದ್ರೂ ಲೆಕ್ಕ ಹಾಕ್ಬೋದು. 8ನೇ ಒಂದು ಭಾಗ ಒಂದು ವಿಗಳಿಗೆ ಜಾಸ್ತಿಯಾಗಿ 2 ಗಳಿಗೆ, ಅದನ್ನ ಮುಹೂರ್ತ ಅಂತ ಬೇಕಾದ್ರೂ ಕಡಿಬಹುದು. 8ನೇ ಒಂದು ಭಾಗ ಕಡಿಮೆ ಇರುವಂತಹ 2 ಗಳಿಗೆಗಳನ್ನ ಮುಹೂರ್ತ ಅಂತ ಬೇಕಾದ್ರೂ ಕರಿಬಹುದು. ನಿಮ್ಮ ನಿಮ್ಮ ಲೆಕ್ಕಾಚಾರಕ್ಕನುಗುಣವಾಗಿ 32 ಗಳಿಗೆಗಳು, 32 ಮುಹೂರ್ತಾನಾಂ ದಿನಮೇಕಂ ವಿದುರ್ಬುಧಾಃ ತ್ರಿಂಶನ್ಮುಹೂರ್ತಮಥವಾ ಮುಹೂರ್ತೋನ್ಮಾನ ಭೇದತಃ. ಏನ್ ಬೇಕಾದ್ರೂ ಲೆಕ್ಕ ಹಾಕ್ರಿ. 3 ರೀತಿಯಾದ ಮುಹೂರ್ತಗಳನ್ನ ಲೆಕ್ಕ ಹಾಕುವ ಪ್ರಕಾರವನ್ನ ಕೊಟ್ವಿ. ಇನ್ನೊಂದ್ಸಲ ಹೇಳ್ಬಿಡ್ತೇನೆ. ಒಂದು 8ನೇ ಒಂದು ಭಾಗ ಕಡಿಮೆ ಇರುವಂತಹ 2 ಗಳಿಗೆಗಳನ್ನ ಮುಹೂರ್ತ, ಕರೆಕ್ಟ್ ಆಗಿ ಕಡಿಮೆ ಇಲ್ಲ ಜಾಸ್ತಿ ಇಲ್ಲ, 2 ಗಳಿಗೆಗಳನ್ನ ಮುಹೂರ್ತ. ಸೆಕೆಂಡ್ ಟೈಪ್ ಅದು. ಥರ್ಡ್ ಟೈಪ್ ಏನು? ಒಂದು ವಿಗಳಿಗೆ 8ನೇ ಒಂದು ಭಾಗ ಜಾಸ್ತಿ ಇರುವಂತದ್ದು ಮುಹೂರ್ತ.
ಆ ತರ 2 ಗಳಿಗೆಗಳನ್ನ ಮುಹೂರ್ತ. ಇದ್ರಲ್ಲಿ ನೀವ್ ಯಾವ ತರ ಬೇಕಾದ್ರೂ ಲೆಕ್ಕ ಹಾಕ್ಬೋದು. ಆದ್ರೆ ನೀವ್ ಈ 3 ರೀತಿಯಲ್ಲಿ ಯಾವ ತರ ಲೆಕ್ಕ ಹಾಕಿದ್ರು ಕೂಡ ಒಂದು ದಿನ ಅಂತ ಆಗ್ಬೇಕಾದ್ರೆ 32 ಗಳಿಗೆ ಇರಬೇಕು, 30 ಗಳಿಗೆ ಇರಬೇಕು, ಅಥವಾ 28 ಮುಹೂರ್ತ ಇರಬೇಕು. ಒಂದು ದಿನ ಅಂದ್ರೆ ಎಷ್ಟಾಯ್ತು? ಇಡೀ ದಿವಸ ಅಂದ್ರೆ ಎಷ್ಟು? 32 ಮುಹೂರ್ತ, 30 ಮುಹೂರ್ತ, 28 ಮುಹೂರ್ತ. 3 ಪಕ್ಷ ಇದೆ. 32 ಮುಹೂರ್ತ ಒಂದಿನ ಅಂತ ಕೆಲವರು ಲೆಕ್ಕ ಹಾಕ್ತಾರೆ. 30 ಮುಹೂರ್ತಕ್ಕೆ ಒಂದು ದಿವಸ ಅಂತ ಕೆಲವರು ಲೆಕ್ಕ ಹಾಕ್ತಾರೆ. 28 ಮುಹೂರ್ತಗಳಿಗೆ ಒಂದ್ ದಿವಸ ಅಂತ ಇನ್ನು ಕೆಲವು ಜ್ಞಾನಿಗಳು. 3 ಕರೆಕ್ಟೇ, ತಪ್ಪಿಲ್ಲ. ಅವ್ರವ್ರ ಲೆಕ್ಕ ಹಾಕಿದ ಕ್ರಮ ಬೇರೆ. ಆದ್ರೆ ಈ 3 ಪಕ್ಷದಲ್ಲಿಯೂ ಕೂಡ ಒಂದು ದಿನ ಅಂತಂದ್ರೆ 60 ಗಳಿಗೆ ಆಗ್ಲೇಬೇಕು. 32 ಮುಹೂರ್ತಗಳಿಗೆ ಒಂದು ದಿನ ಅಂತ ಲೆಕ್ಕ ಹಾಕೋರ ಪಕ್ಷದಲ್ಲೂ ಆ ಒಂದು ದಿನಕ್ಕೆ 60 ಗಳಿಗೆ ಇರಬೇಕು. ಇಲ್ಲ ಸ್ವಾಮಿ, ನಮ್ಮ ಲೆಕ್ಕಾಚಾರದ ಪ್ರಕಾರ 30 ಮುಹೂರ್ತಗಳಿಗೆ ಒಂದು ದಿನ ಅಂತಂದ್ರೆ ಅವರಿಗೂ 60 ಗಳಿಗೆ ಇರಬೇಕು. ಅದ್ರಲ್ಲಿ ವ್ಯತ್ಯಾಸ ಇಲ್ಲ. ಮತ್ತೆ ಕೆಲವು ಜ್ಞಾನಿಗಳು ನಮ್ದು 28 ಮುಹೂರ್ತ ಒಂದ್ ದಿವಸ ಅಂತಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರವು 60 ಗಳಿಗೆ ಆಗ್ಲೇಬೇಕು. 3 ವಿವಕ್ಷೆಯನ್ನ ಕೊಟ್ರು. 3 ಟೈಪ್ಸ್ ಹೇಳಿದ್ರು. ಇಲ್ಲಿ ಉಪನಿಷತ್ತು ಯಾವ ಟೈಪ್ ಇಟ್ಕೊಂಡು ಹೊರಟಿದೆ? ಇಲ್ಲಿ ದೇವರಥಾನ್ಯಾನಿ ದ್ವಾತ್ರಿಂಶತಂ ದೇವರಥಾನ್ಯಾನಿ ಅಂತ 32 ಇಟ್ಕೊಂಡಿದ್ದಾರೆ. ಅಂದ್ರೆ ಉಪನಿಷತ್ತು ಹೇಳ್ತಾ ಇರುವಂತದ್ದು ಇಲ್ಲಿ ಯಾಜ್ಞವಲ್ಕ್ಯರು ಈ 3 ಗಳಿಗೆಗಳು 32, 30, 28, 32 ಮುಹೂರ್ತಗಳಿಗೆ ಒಂದ್ ದಿವಸ ಅಂತ ಒಂದು ಪಕ್ಷ, 30 ಮುಹೂರ್ತಗಳಿಗೆ ಒಂದ್ ದಿವಸ ಅಂತ 2 ಪಕ್ಷ, ಎರಡನೇ ಪಕ್ಷ, 28 ಮುಹೂರ್ತಗಳಿಗೆ ಒಂದ್ ದಿವಸ ಅಂತ ಮೂರನೇ ಪಕ್ಷ. ಇರ್ಲಿ, 3 ಪಕ್ಷವೂ ಕರೆಕ್ಟೇ. ಯಾಕೆ? 3 ಪಕ್ಷದ ಪ್ರಕಾರವೂ ಒಂದ್ ದಿವಸಕ್ಕೆ 60 ಗಳಿಗೆ ಆಗ್ಲೇಬೇಕು. ಹಾಗೆ ಆಗತ್ತೆ. ಆದ್ರೆ ಇಲ್ಲಿ ಉಪನಿಷತ್ತು ಯಾವ್ದನ್ನ ಇಟ್ಕೊಂಡು ಹೇಳ್ತಾ ಇದೆ ಅಂದ್ರೆ 32 ಮುಹೂರ್ತಗಳನ್ನ ಒಂದ್ ದಿವಸ ಅಂತ ಇಟ್ಕೊಂಡು ಹೇಳ್ತಾ ಇದೆ. ಅಂದ್ರೆ ಏನಾಯ್ತು? ಮೊದಲನೇ ಪಕ್ಷ 8ನೇ ಒಂದು ಭಾಗ ಕಡಿಮೆಯಾದ 2 ಗಳಿಗೆಗಳನ್ನ ಮುಹೂರ್ತ ಅಂತ ಉಪನಿಷತ್ತು. ಮೊದಲನೇ ಪಕ್ಷ ನಾನು ಹೇಳದ್ನಲ್ಲ, ಒಂದು ಗಳಿಗೆಗೆ 8ನೇ ಒಂದು ಭಾಗದಷ್ಟು ಕಡಿಮೆ ಇರುವಂತಹ 2 ಗಳಿಗೆಗಳನ್ನ ಇಟ್ಟುಕೊಂಡು 32 ಮುಹೂರ್ತಗಳು ಅಂತ ಉಪನಿಷತ್ತಿನ ಲೆಕ್ಕಾಚಾರ. ಅಂತಹ ಸಂಚಾರ ಮಾಡ್ತಾರೆ. ಯಾರು ಸಂಚಾರ ಮಾಡ್ತಾರೆ? ಲೋಕ. ಅಯಂ ಲೋಕ. ನೋಡಿ, 32 ಮುಹೂರ್ತಗಳಿಂದ ಕೂಡಿದ ಒಂದು ದಿನದಲ್ಲಿ ಸೂರ್ಯನ ರಥ ಎಷ್ಟು ಸಂಚಾರ ಮಾಡ್ತದೋ ದೇವರಥ. 32 ಮುಹೂರ್ತಗಳಿಂದ ಕೂಡಿದ ಒಂದು ದಿವಸದಲ್ಲಿ ಸೂರ್ಯನ ರಥ ಎಷ್ಟು ಸಂಚಾರ ಮಾಡ್ತದೋ ಅದನ್ನ ಲೋಕ ಅಂತ. ಆ ಎಲ್ಲ ಕಡೆಗಳಲ್ಲಿ ಸೂರ್ಯನ ಬೆಳಕು ಇದೆ. ಅಂದ್ರೆ 32 ಮುಹೂರ್ತಗಳಿಂದ ಕೂಡಿದ ಒಂದು ದಿವಸದಲ್ಲಿ ಸೂರ್ಯನ ರಥ ಎಷ್ಟು ದೂರ ಸಂಚಾರ ಮಾಡುತ್ತೆ, ಅಷ್ಟು ದೂರದಲ್ಲಿಯೂ ಕೂಡ ಎಲ್ಲ ಕಡೆ ಸುತ್ತಲೂ ಸೂರ್ಯನ ಬೆಳಕಿದೆ. ಸೂರ್ಯನ ಪ್ರಕಾಶ ವ್ಯಾಪಿಸ್ಕೊಂಡು ಬಿಟ್ಟಿದೆ. ಅಂತಹ ಸೂರ್ಯ ಪ್ರಕಾಶ ಇರುವಂತಹ ಎಲ್ಲ ಪ್ರದೇಶಕ್ಕೆ ಏನ್ ಹೆಸರು? ಲೋಕ ಅಂತ ನೋಡಿ. ಮುಕ್ತ ಮನ್ಮಥರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಎಷ್ಟು ದೊಡ್ಡ ಉತ್ತರ. ಅದನ್ನ ಲೋಕ ಅಂತ ಕರೀತಾರೆ. ಇದ್ರ ಮೇಲೆ ನಮಗ್ ಬರೋ ಕ್ವಶನ್, ಸರಿ ಸ್ವಾಮಿ, ಸೂರ್ಯ ಎಷ್ಟು ಸಂಚಾರ ಮಾಡ್ತಾನೆ ಒಂದಿನಕ್ಕೆ ಅಂತಂದ್ರೆ 32 ಮುಹೂರ್ತಗಳಿಂದ ಕೂಡಿದ ಒಂದು ದಿವಸದಲ್ಲಿ ಸೂರ್ಯ ಎಷ್ಟು ಸಂಚಾರ ಮಾಡ್ತಾನೋ ಅಲ್ಲೆಲ್ಲ ಸೂರ್ಯನ ಬೆಳಕಿದೆ. ಎಲ್ಲೆಲ್ಲಿ ಎಷ್ಟು ದೂರ ಸೂರ್ಯನ ಬೆಳಕಿದೆಯೋ ಅದನ್ನ ಲೋಕ ಅಂತ ಕರೀತಾರೆ. ಎಷ್ಟು ಸಂಚಾರ ಮಾಡ್ತಾನವನು ಅಂದ್ರೆ ಆಚಾರ್ಯ ಭಾಷ್ಯ ಬರೀತಾರೆ, 7 ಕೋಟಿಂಚ ಲಕ್ಷಾಣಾಂ 14 ಚ ನಿತ್ಯಶಃ
ಅಷ್ಟಾವಿಂಶತ್ಸಹಸ್ರಂಚ ಸಪ್ತಾಂಶಶತ ಪಂಚಕಂ ಸೌರೋ ರಥಸ್ತ್ವಹೋರಾತ್ರಾತ್ ಪರಿಯಾತಿ ದಿವಿ ಸ್ಥಿತಃ ತತ್ರಿಭಾಗಾಧಿಕಂ ಚಕ್ರಂ ಮಾನಸೋತ್ತರಗಂಚರೇತ್ ನೃಣಾಂ ಕಾರ್ತಯುಗಾನಾಂತೂ ಯೋಜನಾ ಮಾನತೋ ಭವೇತ್ ಯಾವತ್ ಸೂರ್ಯರಥೋ ಯಾತಿ ದಿವಾರಾತ್ರೇಣ ಪಾರ್ಶ್ವಯೋಃ ಸೂರ್ಯಸ್ಯ ತಾವದೇವ ಸ್ಯಾತ್ ಪ್ರಕಾಶಃ ಸರ್ವತಸ್ತಥಾ. ಆಕಾಶದಲ್ಲಿ ಇದು ಅದ್ಭುತವಾದ ವಿಷಯಗಳು. ಆಕಾಶದಲ್ಲಿ ಸೂರ್ಯನ ರಥ ಮಾನಸೋತ್ತರ ಪರ್ವತ ಅಂತ ಕರೀತಾರೆ. ಸೂರ್ಯನ ಸಂಚಾರದ ಗತಿಯನ್ನು ಹೇಳುವಾಗ ಮಾನಸೋತ್ತರ ಗತಿಯಲ್ಲಿ ಸೂರ್ಯ ಸಂಚಾರ ಅಂತ ಹೇಳ್ತಾರೆ. ಎಷ್ಟು ಯೋಜನ ಪ್ರತಿನಿತ್ಯ, ಡೇ ಅಂಡ್ ನೈಟ್ ಹೇಳ್ಬಿಟ್ವಲ್ಲ, 32 ಮುಹೂರ್ತಗಳಿಂದ ಕೂಡಿದ ಒಂದು ದಿವಸದಲ್ಲಿ ಸೂರ್ಯನ ರಥ ಎಷ್ಟು ದೂರ ಸಂಚಾರ ಮಾಡ್ತದೋ ಅಲ್ಲೆಲ್ಲ ಸೂರ್ಯನ ಬೆಳಕಿದೆ. ಅಷ್ಟು ಪ್ರದೇಶಕ್ಕೆ ಲೋಕ ಅಂತ ಹೆಸರು ಅಂದ್ರಲ್ಲ. ಎಷ್ಟು ಕಿಲೋಮೀಟರ್ಗಳು ಸಂಚಾರ ಮಾಡ್ತಾನೆ ಸೂರ್ಯ ಅಂತಂದ್ರೆ ಆಚಾರ್ಯ ಲೆಕ್ಕ ಕೊಡ್ತಾರೆ. 7,14,28,571 ಯೋಜನವನ್ನ ಸೂರ್ಯನ ರಥ ನಿತ್ಯ ಸಂಚಾರ ಮಾಡುತ್ತೆ. ಏನು ವೈಭವ ನೋಡಿ. ಪ್ರತಿನಿತ್ಯ ಎಷ್ಟು ಫಾಸ್ಟ್ ಆಗಿ ಸಂಚಾರ ಮಾಡ್ತಾನೆ ಸೂರ್ಯ. 7,14,28,571 ಎಷ್ಟು ಅಕ್ಯುರೇಟ್ ಆಗಿ ಲೆಕ್ಕ ಕೊಡ್ತಾರೆ ನೋಡ್ರಿ ಆಚಾರ್ಯ. ಇಷ್ಟು ಯೋಜನ ಸಂಚಾರ ಮಾಡುತ್ತೆ ಸೂರ್ಯನ ರಥ. ಇಲ್ಲಿ ಮಾನಸೋತ್ತರ ಪರ್ವತದ ಮೇಲೆ ಇಷ್ಟು ದೂರ ಸಂಚಾರ ಮಾಡುತ್ತೆ ಅವನ ರಥ. ಇಷ್ಟ ಹೇಳ್ತಾ 7,14,28,571 ಹಾಫ್ 71.5 571.5 7,14,28,571 ಯೋಜನೆಗಳಷ್ಟು ದೂರ ಸಂಚಾರ ಮಾಡುತ್ತೆ ಸೂರ್ಯನ ರಥ ಒಂದು ದಿನಕ್ಕೆ ಮಾನಸೋತ್ತರ ಪರ್ವತದ ಮೇಲೆ. ಆ ರಥದ ಚಕ್ರ ನಾವೀಗ ಹೇಳಿದ್ವಲ್ಲ, ಈಗ 7,14,28,571 ಯೋಜನಾ ಅಂತ, ಅದರ 1/3 ಹೆಚ್ಚು ದೂರವನ್ನು ಸಂಚಾರ ಮಾಡುತ್ತೆ. ನೋಡಿ ಚಕ್ರ ಎಷ್ಟು ದೂರ ಸಂಚಾರ ಮಾಡುತ್ತೆ. ಇಲ್ಲಿ ಯೋಜನಾ ಅಂದ್ರೆ ಏನು? ಯೋಜನಾ ಅಂದ್ರೆ ಅರ್ಥ ಏನು? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಕೃತಯುಗದ ಮನುಷ್ಯ, ಕಲಿಯುಗದ ಮನುಷ್ಯ ಅಲ್ಲ, ಕೃತಯುಗದ ಮನುಷ್ಯ, ಅವನ ಅಂಗುಲೀಯಕ, ಅವನ ಹೆಬ್ಬೆಟ್ಟು ಆ ಅಳತೆ ಲೆಕ್ಕ ಮಾಡ್ಕೊಳ್ಬೇಕು. ಕೃತಯುಗದ ಮನುಷ್ಯನ ಹೆಬ್ಬೆಟ್ಟಿನ ಅಳತೆ 24 ಅಂಗುಲ. ಕೃತಯುಗದ ಮನುಷ್ಯರ ಹಸ್ತದಲ್ಲಿರುವ ಅಂಗುಲಿಯ 24 ಅಂಗುಲವನ್ನ ಶಾಸ್ತ್ರದಲ್ಲಿ ಒಂದು ಹಸ್ತ ಅಂತ ಕರೀತಾರೆ. ಆ ರೀತಿಯಾದ 4 ಹಸ್ತವನ್ನ ಒಂದು ದಂಡ ಅಂತ ಕರೀತಾರೆ. ಆ ರೀತಿಯಾದ 1,000 ದಂಡವನ್ನ ಒಂದು ಕ್ರೋಶ ಅಂತ ಕರೀತಾರೆ. ಆ ರೀತಿಯಾದ 4 ಕ್ರೋಶವನ್ನ ಒಂದು ಯೋಜನ ಅಂತ ಕರೀತಾರೆ. ನೋಡಿ ಹೇಗಿದೆ. ಕೃತಯುಗದ ಮನುಷ್ಯ ಎಷ್ಟು ಅಡಿ? ಒಂದು 20-25 ಅಡಿ ಇದ್ನೇನೋ ಫೀಟ್ ಕೃತಯುಗದ ಮನುಷ್ಯ. ಆ ಕೃತಯುಗದ ಮನುಷ್ಯನ ಅಂಗುಲಿ 24 ಅಂಗುಲವನ್ನ ಒಂದು ಹಸ್ತ ಅಂತ ಕರೀತಾರೆ. ಆ 4 ಹಸ್ತವನ್ನ ಒಂದು ದಂಡ. ಆ ರೀತಿಯಾದ 1000 ದಂಡ, ಇದು ಎಲ್ಲ ಮೆಜರ್ಮೆಂಟ್ ಲೆಕ್ಕ. 1000 ದಂಡವನ್ನ ಒಂದು ಕ್ರೋಶ ಅಂತ ಕರೀತಾರೆ. ಆ ತರ 4 ಕ್ರೋಶವನ್ನ ಒಂದು ಯೋಜನ. ಆ ರೀತಿಯಲ್ಲಿ 7,14,28,571 ಯೋಜನವನ್ನ ಸೂರ್ಯ ರಥ ಸಂಚಾರ ಮಾಡುತ್ತೆ ಮಾನಸೋತ್ತರ ಪರ್ವತದ ಮೇಲೆ. ಅದರ ಚಕ್ರ
ಈ ಲೆಕ್ಕಕ್ಕಿಂತ 3 ಭಾಗದಷ್ಟು ಹೆಚ್ಚು ಸಂಚಾರ ಮಾಡುತ್ತೆ. ಹೇಗಿದೆ ನೋಡಿ. ಹೀಗೆ ಸೂರ್ಯ ರಥ ಸಂಚಾರ ಮಾಡ್ತದಲ್ಲ, ಆ ಇಡೀ ಪ್ರದೇಶವನ್ನ, ಆ ಇಡೀ ಸ್ಪೇಸ್ ಅನ್ನ ಶಾಸ್ತ್ರದಲ್ಲಿ ಲೋಕಾಲೋಕ ಪರ್ವತ ಅಂದ್ರೆ, ಲೋಕಾಲೋಕ ಪರ್ವತ ಒಂದು ಕಡೆ, ಮೇರು ಪರ್ವತ ಒಂದು ಕಡೆ, ಆ ಎರಡೂ ಮಧ್ಯದ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಸ್ಪೇಸ್, ಅಲ್ಲೆಲ್ಲ ಕಡೆಗಳಲ್ಲಿ ಸೂರ್ಯನ ಸಂಚಾರ. ಎಲ್ಲೆಲ್ಲಿ ಸೂರ್ಯನ ಸಂಚಾರ ಇದೆಯೋ ಅಲ್ಲೆಲ್ಲ ಸೂರ್ಯನ ಬೆಳಕು. ಎಷ್ಟು ದೊಡ್ಡದಾಗಿದೆ ನೋಡಿ ಸೂರ್ಯನ ವೈಭವ. ಇದನ್ನ ಶಾಸ್ತ್ರದಲ್ಲಿ ಏನ್ ಕರೀತಾರೆ? ಲೋಕ ಅಂತ ಕರೀತಾರೆ. ಸೂರ್ಯನ ರಥ ಎಷ್ಟು ಸಂಚಾರ ಮಾಡ್ತದೆ? 7,21,571 ಯೋಜನದಷ್ಟು ವಿಸ್ತೃತವಾಗಿ ಸಂಚಾರ ಮಾಡತಕ್ಕಂಥವನು ಸೂರ್ಯ. ಮೇರು ಪರ್ವತ, ಲೋಕಾಲೋಕ ಪರ್ವತಗಳ ಮಧ್ಯ ಮಾನಸೋತ್ತರ ಪರ್ವತದ ಮೇಲೆ ನಿಂತು ಅಷ್ಟು ವಿಸ್ತಾರವಾದ ಜಗತ್ತಿಗೆ ಬೆಳಕನ್ನ ಕೊಡ್ತಾನೆ. ಹಗಲು ರಾತ್ರಿ ಸಂಚಾರವನ್ನ ಮಾಡ್ತಾ ಸೂರ್ಯ. ಇದು ಲೋಕ. ಈ ಲೋಕವನ್ನ ದಾಟಿ ತಂ ಸಮಂತಂ ಪೃಥಿವಿ ದ್ವಿಸ್ತಾವತ್ಪರ್ಯೇತಿ. ಇಂತಹ ಸೂರ್ಯನ ಬೆಳಕು ಇರುವ ಕಾರಣ ಲೋಕ ಅಂತ ಪ್ರಸಿದ್ಧವಾದ ಈ ಪ್ರದೇಶಕ್ಕಿಂತಲೂ ಡಬಲ್ ಸೈಜ್, 2ರಷ್ಟು ಹೆಚ್ಚಾದ ಪ್ರದೇಶ ಪೃಥ್ವಿ ಇದೆ. ಇದೇನು ಪೃಥ್ವಿ ಅಂದ್ರೆ, ಸೂರ್ಯ ಎಷ್ಟು ಬೆಳಕನ್ನ ಕೊಟ್ಟ ಅಂತ ಒಂದು ಲೆಕ್ಕ ಗೊತ್ತಾಯ್ತು ನಮ್ಗೆ. 7,14,21,571 ಯೋಜನೆಗಳಷ್ಟು ವಿಸ್ತೃತವಾದ ಸಂಚಾರ, ಅಲ್ಲೆಲ್ಲ ಸೂರ್ಯನ ಬೆಳಕು. ಅದಕ್ಕಿಂತ ಡಬಲ್ ಸೈಜ್, 2ರಷ್ಟು ಜಾಸ್ತಿ ಪೃಥ್ವಿ ಇದೆ. ಪೃಥ್ವಿ ಅಂದ್ರೆ ಏನು? ಶ್ರೀಮದ್ ಆಚಾರ್ಯರು ಭಾಷ್ಯ ಬರೀತಾರೆ. ಪೃಥ್ವಿ ಅಂದ್ರೆ ಅಂಧಂತಮಸ್ಸು ಅಂತ ಅರ್ಥ. ತಮೋಂಧಂ ದ್ವಿಗುಣಂ ತಸ್ಮಾತ್ ಕಾಠಿನ್ಯಾತ್ ಪೃಥ್ವಿ ನಾಮಕಂ. ಅಂಧಂತಮಸ್ಸು, ಅಂಧಂತಮಸ್ಸಿಗೆ ಪೃಥ್ವಿ ಅಂತ ಹೆಸರು. ಯಾಕೆ ಪೃಥ್ವಿ ಅಂತ ಕರೀತಾರೆ? ಅತ್ಯಂತ ಕಠಿಣವಾದ್ದರಿಂದ, ಗಟ್ಟಿಯಾಗಿದೆ ತಮಸ್ಸು. ಆ ತಮಸ್ಸನ್ನ ಸೀಳಿಕೊಂಡು ಕಟ್ ಮಾಡಿಕೊಂಡು ಕೃಷ್ಣದೇವರು ಅರ್ಜುನನ್ ಕರ್ಕೊಂಡು ಮುಂದೆ ಹೋದ್ರು ಅಂತ ಭಾಗವತದಲ್ಲಿ ಬರುತ್ತೆ. ಆದ್ದರಿಂದ ಗಟ್ಟಿಯಾದ ಹಾರ್ಡ್ ಆಗಿರತಕ್ಕ ಕಠಿಣವಾದ ಕಾರಣದಿಂದ ಪೃಥ್ವಿ ಅಂತ ಕರೆಯಲ್ಪಡುವ ಅಂಧಂತಮಸ್ಸಿದೆ. ಅದು ಡಬಲ್ ಸೈಜ್ ಲೋಕ. ಸೂರ್ಯನ ಬೆಳಕು ಬೀಳುವ ಕಾರಣ ಲೋಕ ಅಂತ ಪ್ರಸಿದ್ಧವಾದ ಆ ಎಲ್ಲ ಪ್ರದೇಶಗಳನ್ನ ಸುತ್ತುವರಿದು ಅದರ ಡಬಲ್ ಸೈಜ್ ಆಗಿ ಪೃಥ್ವಿ ನಾಮಕವಾದ ಅಂಧಂತಮಸ್ಸಿದೆ. ಅದಕ್ಕೆ ಪೃಥ್ವಿ ಅಂತ ಯಾಕೆ ಕರೀತಾರೆ? ಗಟ್ಟಿಯಾದ್ದರಿಂದ, ಹಾರ್ಡ್ನೆಸ್ ಇರೋದ್ರಿಂದ ಅದನ್ನ ಪೃಥ್ವಿ ಅಂತ ಕರೆದು. ಅದನ್ನೂ ದಾಟಿ ಅಂತ ಅಂಧಂತಮಸ್ಸನ್ನೂ ದಾಟಿ ಏನಿದೆ? ತಾಂ ಸಮಂತಂ ಪೃಥಿವೀಂ ದ್ವಿಸ್ತಾವತ್ ಸಮುದ್ರ ಪರ್ಯೇತಿ. ಈ ಅಂಧಂತಮಸ್ಸನ್ನು ದಾಟಿ ಅದರ 2ರಷ್ಟು ಅಂಡೋದಕ ಇದೆ. ಅದನ್ನೇ ಘನೋದಕ ಸಮುದ್ರ ಅಂತ ಕರೀತೇವೆ. ಸೂರ್ಯನ ಬೆಳಕು ಬೀಳುವ ಪ್ರದೇಶಗಳು ಲೋಕ. ಅದನ್ನ ರೌಂಡ್ ಅಪ್ ಮಾಡಿಕೊಂಡು ಆ ಲೋಕಕ್ಕಿಂತಲೂ ಡಬಲ್ ಸೈಜ್ ಇರುವಂತ ಅಂಧಂತಮಸ್ಸು, ಆ ಅಂಧಂತಮಸ್ಸನ್ನ ರೌಂಡ್ ಅಪ್ ಮಾಡಿಕೊಂಡು ಅದಕ್ಕಿಂತ ಡಬಲ್ ಆಗಿರತಕ್ಕಂತಹ ಘನೋದಕ ಸಮುದ್ರ. ವೈಭವ. ಅದಕ್ಕೆ ಶಾಸ್ತ್ರವನ್ನ ಕೇಳಬೇಕು ಅಂತ ಹೇಳೋದು. ತಥೋ ಮಂಡೋದಕಂ ಚಾಪಿ ದ್ವಿಗುಣಂ ಪರಿಕೀರ್ತಿತಂ 50 ಕೋಟಿ ವಿಸ್ತಾರಂ ಏವಂ ಅಂಡಾಂತರುಚ್ಯತೆ. ಅಂಧಂತಮಸ್ಸನ್ನ ದಾಟಿ ಅಂಧಂತಮಸ್ಸಿಗಿಂತ 2 ಪಟ್ಟು ವಿಸ್ತಾರವಾಗಿರತಕ್ಕಂತಹ ಅಂಡೋದಕ ಸಮುದ್ರ, ಘನೋದಕ ಸಮುದ್ರ. ಇದು ಬ್ರಹ್ಮಾಂಡದ ಒಳಗೆ ಇರುವ ಭಾಗ. ಇದು ಬ್ರಹ್ಮಾಂಡದ ಒಳಗೆ. ಬ್ರಹ್ಮಾಂಡದ ಹೊರಗಡೆ ಬೇರೆ ಇದೆ, ಬ್ರಹ್ಮಾಂಡದ ಒಳಗಡೆ
ಎಷ್ಟು ಯೋಜನ ವಿಸ್ತಾರವಾಗಿದೆ ಅಂದ್ರೆ 50 ಕೋಟಿ 50 ಕೋಟಿ ಯೋಜನ ವಿಸ್ತಾರವಾಗಿರತಕ್ಕಂಥದ್ದು ಘನೋದಕ. ಎಷ್ಟು ದೊಡ್ಡದಾಯ್ತು ನೋಡಿ. ಅದನ್ನೂ ದಾಟಿ ಅದಾದ್ಮೇಲೆ ಏನಾಯ್ತು? ಲೋಕ, ಸೂರ್ಯನ ಬೆಳಕಿರುವುದು ಲೋಕ. ಅದನ್ನ ರೌಂಡ್ ಅಪ್ ಮಾಡಿಕೊಂಡು ಅದಕ್ಕಿಂತ ಡಬಲ್ ಸೈಜ್ ಅಲ್ಲಿ ಅಂಧನ್ ತಮಸ್ಸು. ಅದನ್ನ ರೌಂಡ್ ಅಪ್ ಮಾಡಿಕೊಂಡು ಅದಕ್ಕಿಂತ ತಮಸ್ಸಿಗಿಂತ ಡಬಲ್ ಸೈಜ್ ಅಲ್ಲಿ ಅಂಡೋದಕ, ಘನೋದಕ ಸಮುದ್ರ. ತದ್ಯಾವತಿ ಕ್ಷುರಸ್ಯ ಧಾರಾ ಯಾವದ್ವಾ ಮಕ್ಷಿಕಾಯಾ ಪತ್ರಂ ತಾವಾನ್ ಅಂತರೇಣಾಕಾಶಃ. ಈ ಘನೋದಕ ಸಮುದ್ರ, ಅಂಡೋದಕ ಅಂತ ಏನ್ ಹೇಳಿದ್ವಿ, ಆ ಅಂಡೋದಕವನ್ನ ದಾಟಿ ಹೊರಗಡೆಯಲ್ಲಿ ಏನಿದೆ? ಆಚಾರ್ಯ ಭಾಷ್ಯ ಬರೀತಾರೆ, ತತಸ್ತ್ವಂಡಂಚ ಸೌವರ್ಣಂ. ಅಲ್ಲಿಂದ ಹೊರಗಡೆ ಹೋದ್ರೆ ಆ ಘನೋದಕ ಸಮುದ್ರ ಬ್ರಹ್ಮಾಂಡದ ಒಳಗಡೆ 50 ಕೋಟಿ ಯೋಜನ ವಿಸ್ತಾರ. ಅದಕ್ಕಿಂತ ಹೊರಗಡೆ ಹೋದ್ರೆ ಏನಿದೆ? ಬಂಗಾರಮಯವಾದ ಬ್ರಹ್ಮಾಂಡ ಕಟಾಹ ಇದೆ. ಆ ಅಂಡೋದಕ ಘನೋದಕ ಸಮುದ್ರದ ಆಚೆ ಸೌವರ್ಣಂ, ಬಂಗಾರದಿಂದ ಮಾಡಿದ ಬ್ರಹ್ಮಾಂಡ ಕಟಾಹ. ವಾಮನ ರೂಪದಿಂದ ಭಗವಂತ ಅವತಾರ ಮಾಡಿದಾಗ ಬಲಿಯಲ್ಲಿ ದಾನವನ್ನ ಬೇಡಿ 3 ಹೆಜ್ಜೆಯನ್ನ ಬೇಡಿದಾಗ ಒಂದು ಕಾಲು ಮೇಲೆ ಹೋಯ್ತಲ್ಲ, ತ್ರಿವಿಕ್ರಮ ರೂಪದಿಂದ ಬ್ರಹ್ಮಾಂಡ ಕಟಾಹವನ್ನ ಒಡೆದು ಬಿಡ್ತು ಭಗವಂತನ ಉಗುರು ಅಂತ ಹೇಳ್ತೀವಲ್ಲ, ಅದು ಇದು. ತದ್ಭಿನ್ನಂ ಹರಿಣಾಪುರ. ನೋಡಿ, ಇದೆ ಸೂರ್ಯನ ಬೆಳಕಿರುವುದು ಲೋಕ. ಅದನ್ನ ರೌಂಡ್ ಅಪ್ ಮಾಡ್ಕೊಂಡು ಡಬಲ್ ಸೈಜ್ ಅಲ್ಲಿ ಇರ್ತಕ್ಕಂಥ ಅಂಧನ್ ತಮಸ್ಸು. ಅದನ್ನ ರೌಂಡ್ ಅಪ್ ಮಾಡ್ಕೊಂಡು ಅಂಧನ್ ತಮಸ್ಸಿಗಿಂತ ಡಬಲ್ ಸೈಜ್ ಆಗಿರ್ತಕ್ಕಂಥದ್ದು 50 ಕೋಟಿ ಯೋಜನ ವಿಸ್ತೃತವಾಗಿರ್ತಕ್ಕ ಘನೋದಕ ಸಮುದ್ರ. ಅದನ್ನ ದಾಟಿದರೆ ಬಂಗಾರಮಯವಾಗಿರತಕ್ಕಂತಹ ಬ್ರಹ್ಮಾಂಡ ಕಟಾಹ. ಆ ಬ್ರಹ್ಮಾಂಡ ಕಟಾಹವನ್ನೇ ಭಗವಂತ ಚೂರು ಚೂರು ಮಾಡಿದ್ದು. ಆದ್ದರಿಂದ ಸುಶಿರಂ ಸರ್ವತೋ ದಿಕ್ಷು ಕ್ಷುರಧಾರಾ ಸಮಂತತಃ. ಆದ್ದರಿಂದ ಭಗವಂತನ ಉಗುರು ತಾಕಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ರಂಧ್ರಗಳೇ ಆಗಿದೆ, ಹೋಲ್ಸ್ ನಿರ್ಮಾಣ ಆಗ್ಬಿಟ್ಟಿದೆ. ಹೇಗಿದೆ ಅದು? ಆ ಹೋಲ್ ಇದೆ, ಭಗವಂತನ ಪಾದದ ಒಂದು ಉಗುರು ತಾಕಿ ಬಂಗಾರಮಯವಾದ ಬ್ರಹ್ಮಾಂಡ ಕಟಾಹ ಸ್ವಲ್ಪ ಬ್ರೇಕ್ ಆಗಿದೆ ಅಲ್ಲ, ಅಲ್ಲಲ್ಲಿ ಹೋಲ್ಸ್ ಆಗಿದೆ. ಆ ಹೋಲ್ ಅನ್ನೋದು ಹೇಗಿದೆ ಅಂತಂದ್ರೆ ಉಪನಿಷತ್ತು ಹೇಳುತ್ತೆ, ಆ ಹೋಲ್ ಅನ್ನೋದು ಕ್ಷೌರಿಕ ಬಾರ್ಬರ್ ಅವನ ಹತ್ರ ಒಂದು ಕತ್ತಿ ಇರುತ್ತಲ್ಲ, ಆ ಕತ್ತಿಯ ತುದಿ ಶಾರ್ಪ್ ಆಗಿರತ್ತಲ್ಲ, ಎಷ್ಟು ಅಗಲ ಶಾರ್ಪ್ ಆಗಿರತ್ತೋ ಅಷ್ಟು ಅಗಲದ ಪ್ರದೇಶ. ಅಷ್ಟು ಚಿಕ್ಕ ಸ್ಪೇಸ್. ಕತ್ತಿ, ನೈಫ್ ಚೂ ಶಾರ್ಪ್ ಆಗಿರತ್ತಲ್ಲ, ಅದೆಷ್ಟು ಸ್ಪೇಸ್? ಅದು ಅಷ್ಟು ಸ್ಪೇಸ್ ಇದೆ ಅಲ್ಲಿ. ಮಕ್ಷಿಕಾಯ ಪತ್ರಂ ತಾವಾನಂತರೇಣಾಕಾಶ. ಮಕ್ಷಿಕ, ನೊಣದ ರೆಕ್ಕೆ ನೋಡಿ, ಆ ನೊಣದ ರೆಕ್ಕೆ ಎಷ್ಟು ಸೂಕ್ಷ್ಮವಾಗಿರತಕ್ಕ ಸ್ಪೇಸ್ಗಳಿವೆ ಅಲ್ಲಿ. ಯಪ್ಪ, ಕಲ್ಪನೆ ಮಾಡ್ಕೊಳ್ಲಿಕ್ಕೂ ನಮ್ಗಾಗೋದಿಲ್ಲ. ಸೂರ್ಯನ ಬೆಳಕಿರುವುದನ್ನ ಲೋಕಗಳು, ಸೂರ್ಯನ ಬೆಳಕು ಎಷ್ಟು ಯೋಜನ, ಎಷ್ಟು ಲಕ್ಷ ಅಂತ ಹೇಳಿದ್ವಿ ನಾವೀಗ. 7,14,21,571 ಅದರ ಡಬಲ್ ಸೈಜು, 50 ಕೋಟಿ. ಸೂರ್ಯನ ಬೆಳಕಿರುವ ಕಾರಣ ಲೋಕ, ಆ ಲೋಕದ ರೌಂಡ್ ಅಪ್ ತಮಸ್ಸು, ಅದು ಲೋಕದ ಡಬಲ್ ಸೈಜು.
ಅದರ ಡಬಲ್ ಸೈಜ್ ಅದನ್ನ ರೌಂಡ್ ಅಪ್ ಮಾಡ್ಕೊಂಡಿರತಕ್ಕಂತ ಘನೋದಕ ಸಮುದ್ರ 50 ಕೋಟಿ ಯೋಜನ. ಅದರ ಹೊರಗಡೆ ಬಂಗಾರದಿಂದ ಮಾಡಿದ ಬ್ರಹ್ಮಾಂಡ ಕಟಾಹ, ಅದು ತ್ರಿವಿಕ್ರಮ ರೂಪದ ಭಗವಂತನ ಪಾದ ತಾಕಿ ಅಲ್ಲಲ್ಲಲ್ಲಿ ಹೋಲ್ಸ್ ಇದೆ. ಹೇಗಿದೆ ಅದು ಹೋಲ್ಸ್ ಅಂದ್ರೆ, ಸೂಕ್ಷ್ಮವಾಗಿ ನೊಣದ ರೆಕ್ಕೆಯಷ್ಟು ಸೂಕ್ಷ್ಮವಾಗಿದೆ ಜಾಗ, ಹೊರಗೆ ಹೋಗ್ಲಿಕ್ಕೆ ಅವಕಾಶ. ಎಷ್ಟು ಚಿಕ್ಕ ಸ್ಪೇಸ್ ಅದು ಅಂದ್ರೆ, ಒಂದು ಸಾಸಿವೆ ಕಾಳು ದೊಡ್ಡದಾಯ್ತು ಆ ಸ್ಪೇಸ್ ಮುಂದೆ. ಸಾಸಿವೆ ಕಾಳೇ ದೊಡ್ಡದು, ಅದಕ್ಕಿಂತಲೂ ಪರಮ ಸೂಕ್ಷ್ಮ. ನೈಫಿನ ತುದಿ ಹೇಗಿರುತ್ತೆ, ಚಾಕುವಿನ ಶಾರ್ಪ್ನೆಸ್ ತುದಿ, ಅಷ್ಟು ಸೂಕ್ಷ್ಮವಾದ ಪ್ರದೇಶ. ಅಂತಹ ಪ್ರದೇಶ ಏನಿದೆ, ತಾನಿಂದ್ರ ಸುಪರ್ಣೋ ಭೂತ್ವಾ ವಾಯವೇ ಪ್ರಾಯಚ್ಛತ್ ತಾನ್ ವಾಯುರಾತ್ಮನಿ ಧಿತ್ವಾ ತತ್ರಾಗಮಯತ್ ಯತ್ರಾಶ್ವಮೇಧಯಾಜಿನೋ ಭವನ್ನಿತ್ಯೇವಮಿವ ವೈ ಸ ವಾಯುಮೇವ ಪ್ರಶಂಸ ತಸ್ಮಾದ್ ವಾಯುರೇವ ವ್ಯಷ್ಟಿಃ ವಾಯುರೇವ ಸಮಷ್ಟಿಃ ಅಪಪುನರ್ಮೃತ್ಯುಂ ಜಯತಿ ಯಯೇವಂ ವೇದ ತತೋಹ ಭುಜ್ಜುರ್ಲಾಹ್ಯಾಯ ನಿರುಪರರಾಮ. ಇಂತಹ ಸೂಕ್ಷ್ಮವಾದ ಪ್ರದೇಶದ ಒಳಗಿಂದ ಮಹಾಸಮರ್ಥರಾಗಿರತಕ್ಕ ನಮ್ಮ ಇಂದ್ರನಾಮಕರಾದ ಗರುಡ ದೇವರು ಈ ಮನ್ಮಥರನ್ನ ಕರ್ಕೊಂಡು ಹೋಗ್ತಾರೆ ಬ್ರಹ್ಮಾಂಡದ ಹೊರಗೆ. ಹಾಗಿದೆ ನೋಡಿ, ಸೂರ್ಯನ ಸಂಚಾರ ಮಾಡುವ ಬೆಳಕಿರುವುದು ಲೋಕಗಳು. ಆ ಲೋಕ ಎಷ್ಟು ಲಕ್ಷ ಯೋಜನ, ಎಷ್ಟು ಕೋಟಿ ಯೋಜನ ಅಂತ ಆಯ್ತು. ಅದರ ಡಬಲ್ ಸೈಜ್ ಲೋಕವನ್ನ ರೌಂಡ್ ಅಪ್ ಮಾಡ್ಕೊಂಡಿರೋದು ಅಂಧಂತಮಸ್ಸು, ಗಟ್ಟಿಯಾಗಿರುವುದರಿಂದ ಪೃಥ್ವಿ. ಅದನ್ನ ರೌಂಡ್ ಅಪ್ ಮಾಡಿಕೊಂಡು ಅದಕ್ಕಿಂತ ಡಬಲ್ ಸೈಜ್ ಅಂದ್ರೆ 50 ಕೋಟಿ ಯೋಜನ ವಿಸ್ತಾರವಾಗಿರ್ತಕ್ಕ ಘನೋದಕ ಸಮುದ್ರ. ಅದರ ಹೊರಗಡೆಯಲ್ಲಿ ಬಂಗಾರದ ಬ್ರಹ್ಮಾಂಡ ಕಟಾಹ, ತ್ರಿವಿಕ್ರಮ ರೂಪದ ಭಗವಂತನ ಪಾದ ತಾಕಿ ಅದಕ್ಕೆ ಒಂದು ಹೋಲ್ ಕ್ರಿಯೇಟ್ ಆಗಿದೆ. ಆ ಹೋಲ್ಸ್ ಹೇಗಿದೆ ಅಂದ್ರೆ, ನೊಣದ ರೆಕ್ಕೆಯಷ್ಟು ಸೂಕ್ಷ್ಮವಾದ ಅವಕಾಶ, ಸ್ಪೇಸ್ ತೂರ್ಕೊಂಡು ಹೋಗ್ಲಿಕ್ಕೆ. ಅಥವಾ ಕತ್ತಿಯ ತುದಿ ಹೇಗೆ ಶಾರ್ಪ್ ಇರುತ್ತೆ ಅಷ್ಟು ಸ್ಪೇಸ್ ಇದೆ. ಅದರ ಒಳಗಿಂದ ಮಹಾಸಮರ್ಥರಾದ ಇಂದ್ರನಾಮಕರಾದ ಗರುಡ ದೇವರು ಕರ್ಕೊಂಡು ಹೋಗ್ಬಿಡ್ತಾರೆ ಈ ಮುಕ್ತ ಮನ್ಮಥರನ್ನ. ಅತೀತಾನಾಗತಾನಾಂಚ ಕಾಮಾನಾಂ ವಜ್ರಿಣಾಮಪಿ ಏಕಮೇವ ಹಿ ಮುಕ್ತಾನಾಂ ಸ್ಥಾನಂ ವೇದೋದಿತಂ ಸದಾ ಇಂದ್ರನಾಮಾತು ಗರುಡಾಹ ಸಾಮರ್ಥ್ಯಾದೇವ ಕಥ್ಯತೆ. ಇಂದ್ರನಾಮಕರಾಗಿರ್ತಕ್ಕಂಥ ಗರುಡದೇವ್ ಯಾಕೆ ಅಂತಂದ್ರೆ, ಮುಕ್ತ ಮನ್ಮಥರು ಎಲ್ಲಿರ್ತಾರೆ ಅಂದ್ರೆ, ಮುಕ್ತರಾದ ಇಂದ್ರರುಗಳು ಎಲ್ಲಿರ್ತಾರೋ ಮುಕ್ತ ಮನ್ಮಥರು ಅವರಿಬ್ರಿಗೂ ಮೋಕ್ಷದಲ್ಲಿ ಒಂದೇ ಸ್ಥಾನ. ಮೋಕ್ಷದಲ್ಲಿ ಮುಕ್ತ ಇಂದ್ರ ಎಲ್ಲಿದ್ದಾನೋ, ಮುಕ್ತ ಕಾಮ ಅಂದ್ರೆ ಮುಕ್ತ ಮನ್ಮಥ ಅಲ್ಲೇ ಇರ್ತಾನೆ ಅಂತ ಅರ್ಥ. ಮಹಾ ಸಾಮರ್ಥ್ಯದಿಂದ ಕೂಡಿದ, ಆದ್ದರಿಂದಲೇ ಇಂದ್ರನಾಮಕರಾಗಿರ್ತಕ್ಕ ನಮ್ಮ ಗರುಡ ದೇವರು ಕರ್ಕೊಂಡು ಹೋಗ್ತಾರೆ. ಆ ಗರುಡ ದೇವರಿಗೆ ಒಟ್ಟು 2 ರೂಪ ಇದೆಯಂತೆ. ಒಂದು ನಮ್ಮಂತೆ ಕೈಕಾಲುಗಳಿಂದ ಕೂಡಿದ ಪುರುಷ ರೂಪ, ಇನ್ನೊಂದು ಪಕ್ಷಿಯ ರೂಪ. ಇಂತಹ 2 ರೂಪಗಳಿಂದ, ಒಂದು ಪುರುಷ ರೂಪ, ಇನ್ನೊಂದು ಹಕ್ಕಿ ಪಕ್ಷಿಯ ರೂಪ, ಇದು ಗರುಡ ದೇವರದ್ದು. ಇಂತಹ 2 ರೂಪಗಳಿಂದ ಕೂಡಿದ ನಮ್ಮ ಗರುಡ ದೇವರು ಈಗ ಪುರುಷ ರೂಪದಿಂದ ಏನಿದ್ದಾರೆ ಅವರೇ ಪಕ್ಷಿ ಆಗ್ತಾರೆ. ಆ ಪಕ್ಷಿ ರೂಪವನ್ನ ಸ್ವೀಕಾರ ಮಾಡಿಕೊಂಡು ಈ ಮೋಕ್ಷಕ್ಕಾಗಿ ಹೋಗ್ಲಿಕ್ಕೆ ರೆಡಿಯಾಗಿರತಕ್ಕ ಮನ್ಮಥರುಗಳನ್ನ ಆ ಚಿಕ್ಕ ಮಾರ್ಗವಾಗಿ ಕರ್ಕೊಂಡು ಹೋಗಿ ವಾಯುದೇವರಿಗೆ ಕೊಡ್ತಾರೆ. ಆ ವಾಯುದೇವರು ಏನ್ ಮಾಡ್ತಾರೆ, ತಮ್ಮ ಶರೀರದಲ್ಲಿ ಇಟ್ಕೊಳ್ತಾರೆ. ಇಟ್ಟುಕೊಂಡು ಆಮೇಲೆ ಅವರನ್ನ ಮುಕ್ತರಾಗಿರತಕ್ಕ ಇಂದ್ರದೇವರೇನಿದ್ದಾರೆ ಆ ಇಂದ್ರದೇವರಿಗೆ ಆಶ್ರಯನಾಗಿರತಕ್ಕ ಪ್ರದ್ಯುಮ್ನ ನಾಮಕ ಭಗವಂತನಿಗೆ ತಗೊಂಡು ಕೊಡ್ತಾರೆ. ಪ್ರದ್ಯುಮ್ನ ನಾಮಕೆ ವಿಷ್ಣು ಏವಂ ವಾಯುರ್ಹಿ ಮೋಕ್ಷದಃ. ಪ್ರದ್ಯುಮ್ನ ನಾಮಕನಾಗಿರ್ತಕ್ಕಂತಹ ಭಗವಂತನ ಕೈಗೆ ತಗೊಂಡೋಗಿ ಕೊಡ್ತಾರೆ. ಎರಡು ರೂಪಗಳಿಂದ ಕೂಡಿದವರು ನಮ್ಮ ಗರುಡದೇವರು. ಒಂದು ಪುರುಷ ರೂಪ, ಇನ್ನೊಂದು ಪಕ್ಷಿ ರೂಪ. ಇಲ್ಲಿ
ಪಕ್ಷಿ ರೂಪ ಕೇವಲ ಭಗವಂತನನ್ನು ಹೊತ್ಕೊಳ್ಳಿಕ್ಕಾಗಿ ಪಕ್ಷಿ ರೂಪ. ಇಲ್ಲೇನಿದೆ? ಪುರುಷ ರೂಪ ಇದೆ ಅಲ್ಲ, ಆ ಪುರುಷ ರೂಪದಿಂದ ಕೂಡಿದ ಗರುಡ ದೇವರೇ ಪಕ್ಷಿ ರೂಪವನ್ನ ಸ್ವೀಕಾರ ಮಾಡಿಕೊಂಡು ಈ ಮನ್ಮಥರುಗಳನ್ನ ತಮ್ಮ ಮೇಲೆ ಕೂಡಿಸ್ಕೊಂಡು ಆ ನೊಣದ ರೆಕ್ಕೆಯಷ್ಟು ಅವಕಾಶವಿರುವ ಜಾಗದಿಂದ ಬ್ರಹ್ಮಾಂಡದ ಹೊರಗಡೆ ಹೋಗಿ ಯಾರಿಗೆ ಕೊಡ್ತಾರೆ? ವಾಯುದೇವರಿಗೆ ಕೊಡ್ತಾರೆ. ವಾಯುದೇವರು ಅವರನ್ನ ತಮ್ಮೊಳಗೆ ಇಟ್ಕೊಂಡಿರ್ತಾರೆ. ಅಶ್ವಮೇಧ ಯಾಗವನ್ನ ಮಾಡಿದ ಇಂದ್ರರುಗಳು ಎಲ್ಲಿದ್ದಾರೆ? ಆ ಇಂದ್ರರಿಗೆ ಆಶ್ರಯನಾದ ಪ್ರದ್ಯುಮ್ನ ನಾಮಕ ಭಗವಂತ ಎಲ್ಲಿದ್ದಾನೆ? ಅಲ್ಲಿ ಹೋಗಿ ವಾಯುದೇವರು ಅವ್ರಿಗೆ ಯಾವ ಜಾಗ ಬೇಕೋ ಆ ಜಾಗದಲ್ಲಿ ಕೂಡಿಸಿ ಬಿಡ್ತಾರೆ. ಇದು ನಿಯಮ. ಆದ್ದರಿಂದ ಮೋಕ್ಷವನ್ನ ಕೊಡತಕ್ಕಂತಹ ಮಹಾ ಸಾಮರ್ಥ್ಯ ಭಗವಂತನಿಗಿದೆ. ಅಂತಹ ಭಗವಂತನ ವಿಶಿಷ್ಟವಾಗಿರ್ತಕ್ಕ ಅನುಗ್ರಹದಿಂದ ಮೋಕ್ಷವನ್ನ ಕೊಡುವ ಸಾಮರ್ಥ್ಯ ಮುಖ್ಯ ಪ್ರಾಣದೇವರಿಗಿದೆ. ಸುಪರ್ಣೋ ವಾಯವೇತೇನ ಮುಕ್ತಾನ್ ಕಾಮಾನ್ ಪ್ರಯಚ್ಛತಿ. ಈ ಪ್ರಕಾರವಾಗಿ ನೋಡಿ ಎಷ್ಟು ಸೂಕ್ಷ್ಮ ವಿಷಯಗಳು. ಇಲ್ಲಿಂದ ಕರ್ಕೊಂಡೋಗಿ ಗರುಡದೇವರು ವಾಯುದೇವರಿಗೆ ಕೊಡ್ತಾರೆ. ವಾಯುದೇವರು ಅವರನ್ನ ಭಗವಂತನಿಗೆ ಕೊಟ್ಟು ಅವರನ್ನ ಮುಕ್ತರನ್ನಾಗಿ ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ಎಲ್ಲರೂ ಸ್ತೋತ್ರ ಮಾಡುವಂಥದ್ದು ಮುಖ್ಯ ಪ್ರಾಣದೇವರನ್ನ. ವಾಯುದೇವರು 8 ರೀತಿಯಾಗಿರತಕ್ಕ ದೇವತೆಗಳಿಗೆ ಆಶ್ರಯರಾಗಿದ್ದಾರೆ. ಆ 8 ರೀತಿಯಾಗಿರ್ತಕ್ಕ ದೇವತೆಗಳು ಅಂದ್ರೆ ಯಾರು? ದೇವ ಅಂದ್ರೆ ಮುಕ್ತಿಯೋಗ್ಯರು, 8 ರೀತಿಯಾದ ಮುಕ್ತಿಯೋಗ್ಯರು. ದೇವತೆಗಳು, ಋಷಿಗಳು, ಪಿತೃಗಳು, ಯಕ್ಷರ್ವರು. ಅದೇ ಮತ್ತೆ ಹೇಳ್ತೀನಿ, ದೇವತೆಗಳು, ಋಷಿಗಳು, ಪಿತೃಗಳು, ಯಕ್ಷರು, ಗಂಧರ್ವರು, ಮನುಷ್ಯರು, ಉರಗ ಮತ್ತು ಅಸುರ. ಈ 8 ರೀತಿಯಾಗಿರ್ತಕ್ಕ ಚೇತನಗಳನ್ನ ಯಾವಾಗಲೂ ತನ್ನ ಕಂಟ್ರೋಲ್ ನಲ್ಲೇ ಇಟ್ಕೊಂಡಿರತಕ್ಕಂಥವ್ರು ಮುಖ್ಯ ಪ್ರಾಣದೇವರು. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೆ ವ್ಯಷ್ಟಿ ಅಂತ ಹೆಸರು. ಇದೆಲ್ಲ ಬೇರೆ ಕಡೆ ನಮ್ಗೆ ಸಿಗೋದೇ ಇಲ್ಲ ರೀ. ದೇವ, ಋಷಿ, ಪಿತೃ, ಯಕ್ಷ, ಗಂಧರ್ವ, ಮನುಷ್ಯ, ಉರಗ ಅಂಡ್ ಅಸುರ, ಈ 8 ರೀತಿಯಾದ ಚೇತನಗಳನ್ನ ಯಾವಾಗಲೂ ತನ್ನ ಕಂಟ್ರೋಲ್ ನಲ್ಲೇ ಇಟ್ಟುಕೊಂಡಿರುವ ಕಾರಣ ಮುಖ್ಯ ಪ್ರಾಣದೇವರಿಗೆ ವ್ಯಷ್ಟಿ ಅಂತ ಹೆಸರು. ಈ 8 ಚೇತನರಲ್ಲಿ ಅತ್ಯಂತ ಶ್ರೇಷ್ಠರಾದವರು ಗರುಡ, ಶೇಷ, ರುದ್ರ, ಇಂದ್ರ, ಸುಪರ್ಣಿ, ವಾರುಣಿ, ಪಾರ್ವತಿ, ಶಚಿ. ಈ 8 ಜನ. ಈಗ ಹೇಳಿದ ದೇವ, ಋಷಿ, ಪಿತೃ, ಯಕ್ಷ, ಗಂಧರ್ವ, ಮನುಷ್ಯ, ಉರಗ ಮತ್ತು ಅಸುರ, ಈ 8 ಚೇತನರನ್ನ ತನ್ನ ಕಂಟ್ರೋಲ್ ನಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾರೆ ವಾಯುದೇವರಾದ್ದರಿಂದ ಅವರಿಗೆ ವ್ಯಷ್ಟಿ ಅಂತ ಹೆಸರು. ಈ 8 ಚೇತನರಿಗಿಂತ ಅತ್ಯಂತ ಶ್ರೇಷ್ಠರಾದವರು ಗರುಡಶೇಷ ರುದ್ರರು, ಸುಪರ್ಣಿ, ವಾರುಣಿ, ಪಾರ್ವತಿಯರು, ಇಂದ್ರ ಮತ್ತು ಶಚಿ. ಆ ಇಂದ್ರನಿಗೆ ಸಮಾನನಾದವನು ಕಾಮ. ಈ 8 ದೇವತೆಗಳನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡು ಅವರಿಗೆ ಎಲ್ಲ ರೀತಿಯಾದ ಪ್ರೇರಣೆಯನ್ನ ಮಾಡುವ ಕಾರಣ, ಅವರಿಗೆ ಮೋಕ್ಷಾದಿ ಪುರುಷಾರ್ಥಗಳನ್ನ ಕೊಡಿಸುವ ಕಾರಣ ಮುಖ್ಯ ಪ್ರಾಣದೇವರಿಗೆ ಸಮಷ್ಟಿ. ದೇವ, ಋಷಿ, ಪಿತೃ, ಯಕ್ಷ 8 ಆಯ್ತಲ್ಲ. ಗಂಧರ್ವ, ಮನುಷ್ಯ, ಉರಗ, ಅಸುರ, ಈ 8 ಜನಗಳನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡಿರುವ ಕಾರಣ ವಾಯುದೇವರಿಗೆ ವ್ಯಷ್ಟಿ. ಈ 8 ಗುಂಪಿಗಿಂತ ಅತ್ಯಂತ ಶ್ರೇಷ್ಠರಾದವರು ಗರುಡ, ಶೇಷ, ರುದ್ರ, ಇಂದ್ರ, ಸುಪರ್ಣಿ, ವಾರುಣಿ, ಪಾರ್ವತಿ ಮತ್ತು ಶಚಿ ದೇವಿ. ಈ 8 ಜನಗಳು ಉತ್ತಮರು. ಆ ಉತ್ತಮರಾದ 8 ಜನಗಳು ವಾಯುದೇವರ ಕಂಟ್ರೋಲ್ ನಲ್ಲೇ ಇದ್ದಾರೆ. ಆದ್ದರಿಂದ ಎಲ್ಲರಿಗೂ, ಉತ್ತಮರಾದವರಿಗೂ, ಉತ್ತಮರಾದ ದೇವ, ಋಷಿ, ಪಿತೃ, ಯಕ್ಷ, ಗಂಧರ್ವ, ಮನುಷ್ಯ, ಉರಗ, ಅಸುರರಿಗೂ, ಅವರಿಗಿಂತ ಉತ್ತಮರಾದ ಗರುಡಶೇಷ, ರುದ್ರ, ಇಂದ್ರ, ಸುಪರ್ಣಿ, ವಾರುಣಿ, ಪಾರ್ವತಿ, ಶಚಿಯರಿಗೂ ಎಲ್ಲವನ್ನ ಕೊಡುವ, ಪ್ರೇರಣೆಯನ್ನ ಮಾಡುವ ಕಾರಣ ಮುಖ್ಯ ಪ್ರಾಣದೇವರಿಗೆ ಸಮಷ್ಟಿ ಅಂತ ಹೆಸರು. ಇಂತಹ ವ್ಯಷ್ಟಿ ಸಮಷ್ಟಿ ನಾಮಕರಾಗಿರತಕ್ಕ ಮುಖ್ಯ ಪ್ರಾಣದೇವರಿಗಿಂತಲೂ ಉತ್ತಮನಾಗಿ ನಿಂತಿರತಕ್ಕಂಥವನು ಸರ್ವೋತ್ತಮನಾಗಿರತಕ್ಕ ನಮ್ಮ ಶ್ರೀಮನ್ನಾರಾಯಣ. ಆದ್ದರಿಂದ ಮುಕ್ತ ಮನ್ಮಥರು ಎಲ್ಲಿರ್ತಾರೆ ಅಂತಂದ್ರೆ ಇಲ್ಲಿರ್ತಾರೆ ನೋಡಿ.
ಮುಕ್ತ ಮನ್ಮಥರು ಇರುವ ಜಾಗ ಇದು. ಈ ಪ್ರಕಾರವಾಗಿ ಯಾರು ಚಿಂತನೆ ಮಾಡ್ತಾರೆ, ಅನುಸಂಧಾನವನ್ನ ಯಾರು ಮಾಡ್ತಾರೆ, ಅವರು ಸಂಸಾರವನ್ನ ಗೆದ್ದು ಅಪಮೃತ್ಯುವನ್ನ ಗೆದ್ದು ಮೋಕ್ಷವನ್ನ ಪಡೆದು ಬಿಡ್ತಾರೆ. ಮುಖ್ಯ ಪ್ರಾಣದೇವರು ವ್ಯಷ್ಟಿ, ಮುಖ್ಯ ಪ್ರಾಣದೇವರು ಸಮಷ್ಟಿ ಅಂತ ಯಾರು ಚಿಂತನೆ ಮಾಡ್ತಾರೆ, ಅವರು ಸಂಸಾರವನ್ನ ಗೆದ್ದು ತತ್ಪರಂ ಚ ಹರಿಂ ನಿತ್ಯಂ ಉಚ್ಚತೆ ಸಂಸ್ಕೃತೆ ಪುಮಾನ್. ಇದನ್ನ ಯಾರು ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಅನುಸಂಧಾನ ಮಾಡ್ತಾರೆ, ಅವರಿಗೆ ವಿಶಿಷ್ಟವಾದ ಅಪಮೃತ್ಯುರಹಿತವಾದ ಮೋಕ್ಷ ಅಂತನ್ನೋದು ಪ್ರಾಪ್ತಿಯಾಗತ್ತೆ ಅಂತ ಇಲ್ಲಿ ಫಲವನ್ನ ಕೊಡ್ತಾರೆ. ಈ ರೀತಿಯಲ್ಲಿ ಪರಮ ಸುಂದರವಾದ ಪ್ರಮೇಯವನ್ನ ಉತ್ತರವನ್ನ ಕೊಟ್ಟ ಮೇಲೆ ಲಾಹ್ಯಾಯನಿ ಭುಜ್ಜುಗಳಿಗೆ ಮಾತೇ ಇಲ್ಲ, ಟೋಟಲ್ ಸೈಲೆಂಟ್ ಆಗ್ಬಿಟ್ರು. ಅವ್ರು ಏನೂ ಮಾತಿಲ್ಲ, ಅವರಿಗೆ ಸೋತ ಬಿಟ್ರು ಅಂತ ಅರ್ಥ. ಆದ್ರೆ ಇಲ್ಲಿ ಒಂದು ಹೇಳಿ ಮುಗಿಸ್ಬಿಡ್ತೇನೆ ಇವತ್ತು ಪಾಠವನ್ನ. ಮನ್ಮಥರಿಗೆ ಅಂದ್ರೆ ಈ ಉಪನಿಷತ್ತನ್ನ ನಾವು ಈ ಭುಜ್ಜು ಬ್ರಾಹ್ಮಣವನ್ನ ಕೇಳಿದಾಗ ಏನನ್ಸತ್ ನಮಗೆ, ಮನ್ಮಥರುಗಳಿಗೆ ಎಲ್ಲಿ ಲಯ ಅಂದ್ರೆ ಗರುಡ ದೇವರಲ್ಲಿ ಲಯ ಇದೆಯೋ ಅನ್ನುವ ಡೌಟ್ ಬರುತ್ತೆ. ಆದ್ರೆ ಅನುವ್ಯಾಖ್ಯಾನಾದಿಗಳಲ್ಲಿ ಆಚಾರ್ಯರು ಹೇಳ್ಬೇಕಾದ್ರೆ ಮನ್ಮಥನಿಗೆ ಲಯ ಎಲ್ಲಿ ಅಂದ್ರೆ ವಾರುಣಿ ದೇವಿಯಲ್ಲಿ ಲಯ. ಆ ವಾರುಣಿ ದೇವಿಗೆ ಶೇಷದೇವರಲ್ಲಿ ಲಯ, ಅಲ್ಲಿಂದ ಬ್ರಹ್ಮದೇವರು, ಅಲ್ಲಿಂದ ಭಗವಂತ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ಲಯ ಚಿಂತನೆಯನ್ನ ಮಾಡುವಾಗ ಶ್ರೀಮದಾಚಾರ್ಯರು ಹೇಳಿದ್ದು. ಆದ್ರೆ ಉಪನಿಷತ್ತು ಮನ್ಮಥ ಗರುಡದೇವರ ಒಳಗೆ ಸೇರ್ಕೊಳ್ತಾನೆ, ಗರುಡದೇವರು ವಾಯುದೇವರು, ವಾಯುದೇವರಿಂದ ಭಗವಂತ ಅಂತ ಕಾಣಿಸ್ತುತ್ತೆ ನಮಗೆ. ಇದನ್ನು ತಿಳ್ಕೊಳ್ಳೋದು ಹೇಗೆ, ಇಲ್ಲೂ ಆಚಾರ್ಯ ಭಾಷ್ಯ, ಅನುವ್ಯಾಖ್ಯಾನವೂ ಆಚಾರ್ಯ, ಎರಡಕ್ಕೆ ವಿರೋಧ ಬಂತಲ್ಲ. ಅನುವ್ಯಾಖ್ಯಾನದಲ್ಲಿ ಮನ್ಮಥ ಶೇಷದೇವರ ಹೆಂಡತಿಯಾದ ವಾರುಣಿಯಲ್ಲಿ ಹೋಗ್ತಾನೆ, ವಾರುಣಿ ಶೇಷದೇವರಲ್ಲಿ, ಆ ಶೇಷದೇವ ಬ್ರಹ್ಮದೇವರಲ್ಲಿ, ಅಲ್ಲಿಂದ ಮೋಕ್ಷ ಅಂತ ಇದೆ. ಇಲ್ಲಿ ಮನ್ಮಥ ಗರುಡ ದೇವರಲ್ಲಿ, ಗರುಡ ವಾಯುದೇವರು, ವಾಯುದೇವರು ಭಗವಂತ ಅಂತ ಇದೆಯಲ್ಲ, ವಿರೋಧ ಬಂತಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾದ ಕ್ರಮ, ಈ ಸೂಕ್ಷ್ಮವಾದ ಬ್ರಹ್ಮಾಂಡ ಕಟಾಹದ ಆ ಹೋಲಿನ ಮೂಲಕ ಗರುಡ ದೇವರು ಮನ್ಮಥನನ್ನ ಕರ್ಕೊಂಡು ಹೋದ್ರು ಅಂದ್ರೆ ಲಯ ಆಯ್ತು ಅಂತ ಅರ್ಥ ಅಲ್ಲ. ನೆಕ್ಸ್ಟ್ ನಾಳೆ ಮುಕ್ತನಾಗ್ಲಿಕ್ಕಿರತಕ್ಕಂತಹ ಮನ್ಮಥನಿಗೆ ಗರುಡ ದೇವರು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಆ ಬ್ರಹ್ಮಾಂಡದ ಹೊರಗಡೆಯಲ್ಲಿರುವ ಆವರಣ, ಮಹತ್ತತ್ವದ ಆವರಣದಲ್ಲಿ ಸನ್ನಿಹಿತರಾಗಿರತಕ್ಕ ಮುಖ್ಯ ಪ್ರಾಣದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ಮುಖ್ಯ ಪ್ರಾಣದೇವರ ಮೂಲಕ ಉಪದೇಶ ಮಾಡಿಸ್ತಾರೆ ಗರುಡದೇವರಿಗೆ. ಅಲ್ಲಿಂದ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಇದು ಒಂದು ಅಂಶ, ಮೂಲ ರೂಪ ಅಲ್ಲ. ಇದು ಮನ್ಮಥನ ಕೇವಲ ಒಂದು ಅಂಶ. ಮೂಲ ರೂಪ ಏನಾಗುತ್ತೆ, ಮನ್ಮಥನ ಮೂಲ ರೂಪ ಪ್ರಳಯ ಕಾಲ ಬಂದಾಗ ಶೇಷದೇವರ ಹೆಂಡತಿಯಾದ ವಾರುಣಿ ದೇವಿಯಲ್ಲಿ ಸೇರುತ್ತೆ. ಆ ವಾರುಣಿ ದೇವಿ ಶೇಷದೇವರಲ್ಲಿ, ಶೇಷದೇವರ ಮೂಲಕ ಬ್ರಹ್ಮದೇವರಲ್ಲಿ, ಬ್ರಹ್ಮದೇವರ ಮೂಲಕ ಲಕ್ಷ್ಮೀ, ಲಕ್ಷ್ಮಿಯ ಮೂಲಕ ಭಗವಂತ, ಅಲ್ಲಿ ಮೋಕ್ಷ. ಆದ್ದರಿಂದ ದೇವತೆಗಳು ಮನುಷ್ಯರಾಗಿ ಅವತಾರ ಮಾಡಿದಾಗಲೂ ಕೂಡ ಆ ಎಲ್ಲ ಅಂಶ ಅರ್ಚಿರಾದಿ ಮಾರ್ಗಗಳ ಮೂಲಕ ಹೋಗಿ ಬ್ರಹ್ಮದೇವರ ಮನೆಯಲ್ಲಿ ಕೂತಿರುತ್ತೆ. ಮೂಲ ರೂಪ ಅಲ್ಲ, ಅಂಶಗಳು. ಲಯ ಚಿಂತನೆ ಮುಖ್ಯವಾಗಿ ಲಯ ಆಗುವಾಗ ಆ ಎಲ್ಲ ಅಂಶಗಳು ಮೂಲ ರೂಪದಲ್ಲಿ ಸೇರಿಬಿಡುತ್ತೆ. ಮೂಲ ರೂಪದಲ್ಲಿ ಸೇರಿ ಅದಕ್ಕೆ ಗರುಡ ಮಾರ್ಗವೋ ಶೇಷ ಮಾರ್ಗವೋ, ಶಾಸ್ತ್ರದಲ್ಲಿ ಯಾವ ಮಾರ್ಗವನ್ನ ಆಯಾ ದೇವತೆಗಳಿಗೆ ಹೇಳಿದ್ದಾರೆ ಆ ಮಾರ್ಗವಾಗಿ ಬ್ರಹ್ಮದೇವರಲ್ಲಿ ಸೇರಿ ಬ್ರಹ್ಮದೇವರ ಮೂಲಕ ಭಗವಂತನಲ್ಲಿ ಹೋಗಿ ಮುಕ್ತರಾಗ್ತಾರೆ ಅನ್ನೋದು ಕ್ರಮ. ಆದ್ದರಿಂದ ಇಲ್ಲಿ ಗರುಡ ದೇವರು ಉಪದೇಶ ಮಾಡಿ ವಾಯುದೇವರಿಂದ ಉಪದೇಶ ಕೊಡಿಸಿ ಆ ವಾಯುದೇವರು ಬ್ರಹ್ಮದೇವರ ಮನೆಯಲ್ಲಿ ಬಿಟ್ಟು ಬರ್ತಾರೆ ಅನ್ನೋ ತಾತ್ಪರ್ಯ. ಆದ್ದರಿಂದ ಮುಕ್ತರಾದ ಪಾರೀಕ್ಷಿತರು, ಮನ್ಮಥರು ಎಲ್ಲಿರ್ತಾರೆ ಅನ್ನುವಂತಹ ಪ್ರಶ್ನೆಗೆ ಪರಮಾದ್ಭುತವಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ಟು ನಮ್ಮನ್ನೆಲ್ಲರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿದ್ದಾರೆ ಯಾಜ್ಞವಲ್ಕ್ಯರು. ಯಾಜ್ಞವಲ್ಕ್ಯರಿ ವೈಭವದ ಚಿಂತನೆಯನ್ನ
ಹುಜ್ಜು ಬ್ರಾಹ್ಮಣ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದೆ. ಅಲ್ಲಿಂದ ಇನ್ನು ಮುಂದಕ್ಕೆ ಇನ್ನು ಅನೇಕ ಪ್ರಮೇಯಗಳನ್ನು ಹೇಳುವ ಬ್ರಾಹ್ಮಣಗಳು ಬರುತ್ತೆ. ಆ ಎಲ್ಲ ಭಾಗವನ್ನು ಕೂಡ ನೆಕ್ಸ್ಟ್ ಮಂಡೇ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಚಿಂತನೆ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಒಂದು 2-3 ಪ್ರಶ್ನೆ ಇದೆ, ಕೇಳಿಕ್ ಬಂದೆ.